ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಉಪನ್ಯಾಸದ ವಿಷಯ ಶಿಷ್ಯ ಪಥ. ಮೊಟ್ಟ ಮೊದಲಿಗೆ ನಾವು ಶಿಷ್ಯ ಅಂದರೆ ಯಾರು, ಗುರು ಅಂದರೆ ಯಾರು ಅನ್ನುವಂತಹ ವಿಚಾರದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಗುರು ಶಿಷ್ಯ ಅಂತಕ್ಕಂಥದ್ದು ಪ್ರಾಪಂಚಿಕವಾಗಿ ವ್ಯಾವಹಾರಿಕ ಪ್ರಪಂಚದಲ್ಲಿ ನಾವು ಬಳಸ್ತಾ ಇರತಕ್ಕಂತಹ ಸಂಬಂಧ ಅಲ್ಲ. ಆಧ್ಯಾತ್ಮ ಪಥದಲ್ಲಿ ಗುರು ಅಂದರೆ ಯಾರು, ಶಿಷ್ಯ ಅಂದರೆ ಯಾರು, ಇಲ್ಲಿ ಕಲಿತಕ್ಕಂತಹ ವಿದ್ಯೆ ಪರಾವಿದ್ಯೆ, ಅಂದರೆ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಆದ್ದರಿಂದ ಆಧ್ಯಾತ್ಮ ಸಾಧಕರಾದ ನಮಗೆ ಗುರು ಶಿಷ್ಯರ ಬಗ್ಗೆ ಅಥವಾ ಗುರು ಶಿಷ್ಯ ಅಂದರೆ ಯಾರು ಅನ್ನೋದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇರಬೇಕಂದು ಮೊಟ್ಟ ಮೊದಲಿಗೆ ಬಹಳ ಅವಶ್ಯಕವಾಗಿದೆ. ಗುರು ಅಂತಂದರೆ ಯಾರು, ಶಿಷ್ಯ ಅಂದರೆ ಯಾರು ಅನ್ನೋದನ್ನು ಸೋದರ ಯೋಗಿ ಲೆಡ್ಬಿಟ್ರವರು, ನಮಗೆಲ್ಲ ಬಹಳ ಚೆನ್ನಾಗಿ ಪರಿಚಯ ಇದೆ ಅಲ್ವಾ. ಸೋದರ ಲೆಡ್ಬಿಟ್ರವರು ಥಿಯೋಸಾಫಿಕಲ್ ವಾಂಗ್ಮಯಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಸೋದರ ಲೆಡ್ಬಿಟ್ರವರು. ಅವರು ಬರೆದಿರ್ತಕ್ಕಂತಹ ಗ್ರಂಥ ಮಾಸ್ಟರ್ಸ್ ಆ್ಯಂಡ್ ದ ಪಾತ್ ಅನ್ನುವಂತಹ ಗ್ರಂಥದಲ್ಲಿ ಅವರು ಈ ಬಗ್ಗೆ ಏನು ವಿವರಣೆಯನ್ನು ನೀಡ್ತಾ ಇದ್ದಾರೆ. ಅವರು ನೀಡಿರ್ತಕ್ಕಂತಹ ವಿವರಣೆ HP ಬ್ಲವಾಟ್ಸ್ಕಿ ಅಮ್ಮನವರು ಸ್ವತಃ ಕೊಟ್ಟಿರ್ತಕ್ಕಂತಹ ವಿವರಣೆ. HP ಬ್ಲವಾಟ್ಸ್ಕಿ ಅಮ್ಮನವರು ಥಿಯೋಸಾಫಿಕಲ್ ಸೊಸೈಟಿಯ ಬಾಹ್ಯ ಸ್ಥಾಪಕರು. ಅವರು ಕೊಟ್ಟಂತಹ ವಿವರಣೆ ಶಿಷ್ಯ ಮತ್ತು ಗುರುವಿಗೆ, ಅದನ್ನು ಸರಿಯಾಗಿ ನಾವು ಅರ್ಥೈಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಶಿಷ್ಯ ಪಥದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅವರು ಹೇಳ್ತಾರೆ, ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂತಹ ರಹಸ್ಯಗಳನ್ನು, ಮನುಷ್ಯನಲ್ಲಿ ಅಂತರ್ಗತವಾದ ಮಾನಸಿಕ ಶಕ್ತಿ ವಿಶೇಷಗಳನ್ನು ವಸ್ತುತಃ ತಿಳಿದು ಬೆಳೆಸಿಕೊಳ್ಳುವುದನ್ನು ಕಲಿಯುವ ಉದ್ದೇಶದಿಂದ ಯಾರು ಗುರುವಿಗೆ ಶರಣು ಹೋಗ್ತಾನೋ ಆತನೇ ನಿಜವಾದ ಶಿಷ್ಯ. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ 3ನೇ ಒಂದು ಉದ್ದೇಶ ಇದೆಯಲ್ಲ, ಅದು ಹೇಳ್ತಕ್ಕಂಥದ್ದು ಅದೇ. ಪ್ರಕೃತಿಯಲ್ಲಿ ಸ್ಪಷ್ಟವಿಲ್ಲದಂತಹ ಒಂದು ನಿಯಮಗಳನ್ನು ಮತ್ತು ಮನುಷ್ಯನಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಸುಪ್ತ ಶಕ್ತಿಗಳನ್ನು ಪರಿಶೋಧಿಸೋದು, ಅದು ಬಹಳ ಮುಖ್ಯವಾಗಿ ಶಿಷ್ಯನ ಗುರಿಯಾಗಿರಬೇಕು. ಆ ಒಂದು ಗುರಿಯನ್ನು ಇಟ್ಕೊಂಡು ಯಾರು ಗುರುವಿನ ಬಳಿ ಶರಣು ಹೋಗ್ತಾರೋ ಆತನೇ ನಿಜವಾದ ಶಿಷ್ಯ ಅಂತ ಬ್ಲವಾಟ್ಸ್ಕಿ ಅಮ್ಮನವರು ನಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಹಾಗಾದರೆ ಗುರು ಅಂದರೆ ಯಾರು? ಗುರು ಅಂದರೆ ಗುಪ್ತ ವಿದ್ಯೆಯನ್ನು ಅಥವಾ ಗುಪ್ತ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂತಹ ಜೀವನ್ಮುಕ್ತರು. ಗುಪ್ತ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರುವಂತಹ ಜೀವನ್ಮುಕ್ತರಿಗೆ ಗುರುಗಳು ಅಂತ ನಾವು ಹೇಳ್ತೇವೆ. ಗುರು ಅನ್ನುವಂತಹ ಪದದ ಲಿಟ್ರಲ್ ಮೀನಿಂಗ್ ಅಂದರೆ ಪದಾರ್ಥ ನಾವು ತಗೊಳಕ್ಕೆ ಹೋದರೆ ಪದದ ಅರ್ಥ ಅಜ್ಞಾನವನ್ನು ಯಾರು ಕಳೀತಾರೋ ಅವರೇ ಗುರು. ಅಜ್ಞಾನ ಅಥವಾ ಅವಿದ್ಯೆ, ಮನುಷ್ಯನಿಗೆ ಆವರಿಸಿರ್ತಕ್ಕಂತಹ ಮಾಯೆ, ಅಂಧಕಾರವನ್ನು ಕಳೀತಕ್ಕಂತಹವನೇ ಗುರು ಅಂತ. ಬ್ಲವಾಟ್ಸ್ಕಿ ಅಮ್ಮನವರು ಕೊಡ್ತಕ್ಕಂತಹ ವಿವರಣೆಯನ್ನು ಸ್ವಲ್ಪ ನೋಡೋಣ. ಅದಕ್ಕೂ ಮುಂಚೆ ಇಲ್ಲಿ ನಾವು ಗುಪ್ತ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರುವ ಜೀವನ್ಮುಕ್ತ ಗುರು ಅಂತ ಅಂದ್ಕೊಂಡ್ವಿ. ಗುಪ್ತ ವಿದ್ಯೆ ಅಂದರೆ ಏನು? ಗುಪ್ತ ವಿದ್ಯೆ ಅಂದರೆ ಬ್ರಹ್ಮವಿದ್ಯೆ ಅಥವಾ ಆತ್ಮವಿದ್ಯೆ, ಸ್ವಸ್ವರೂಪ ಜ್ಞಾನ. ಯಾಕಿದನ್ನು ಗುಪ್ತ ಅಂತ ಕರೀತಿದ್ದಾರೆ ಅಂದರೆ ಸಾಮಾನ್ಯರಾದ ನಮಗೆ ಸುಲಭವಾಗಿ ಅರ್ಥ ಆಗ್ತಕ್ಕಂಥದ್ದು ಅಲ್ಲ. ಆ ದೃಷ್ಟಿಯಿಂದ ಗುಪ್ತ ಅಂತ ಕರೀತಿದ್ದಾರೆ ಹೊರತು ಇದು ಯಾವುದೋ ಒಂದು ರಹಸ್ಯ ಜ್ಞಾನ ಅಲ್ಲ. ಈ ಜ್ಞಾನವನ್ನು ಬ್ಲವಾಟ್ಸ್ಕಿ ಅಮ್ಮನವರು ಪ್ರಪಂಚಕ್ಕೆ ಎಂದೋ ಅರ್ಪಣೆಯನ್ನು ಮಾಡಿದ್ದಾರೆ ಅಲ್ವಾ. ಆದರೆ ಅದನ್ನು ತಿಳ್ಕೊಳ್ತಕ್ಕಂಥ ಶಕ್ತಿಯನ್ನು ನಾವು ಗಳಿಸ್ಕೊಳ್ಬೇಕಾಗಿದೆ. ಗುರುವಿಗೆ ಒಂದು ವಿವರಣೆಯನ್ನು ಬಹಳ ಚೆನ್ನಾಗಿ ಕೊಡ್ತಾರೆ. HPB ಅವ್ರು ಏನು ಹೇಳ್ತಾರೆ ಅಂದರೆ, ತನ್ನ ಮಾಂಸಪಿಂಡದ ಸ್ವಭಾವವನ್ನು ತನ್ನ ಇಚ್ಛೆಗೆ ಪೂರ್ತ
ಸ್ವಾಧೀನಪಡಿಸಿಕೊಂಡಂತಹ ಆಂತರಿಕ ಲೋಕಗಳ ವಿಚಾರವಾಗಿ ಪೂರ್ಣ ಜ್ಞಾನವನ್ನು ಪಡೆದಿರುವವನು ಮತ್ತು ಪ್ರಕೃತಿಯ ಶಕ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಸಿದ್ಧಿಗಳನ್ನು ಪಡೆದಿರುವವನು ತನ್ನಲ್ಲಿ ಜಾಗೃತವಾಗಿರುವ ಆಂತರಿಕ ಶಕ್ತಿ ವಿಶೇಷಗಳಿಂದ ಪ್ರಕೃತಿಯ ರಹಸ್ಯಗಳನ್ನು ಭೇದಿಸಿ ತಿಳಿದಿರುವಂತಹವನೇ ನಿಜವಾದ ಗುರು. ಅಂದರೆ ತನ್ನ ದೇಹ ಸ್ವಭಾವವನ್ನು ಗೆದ್ದಿರ್ತಕ್ಕಂತಹವನು. ನಮ್ಗೆ ಗೊತ್ತು ಚೆನ್ನಾಗಿ, ಸಾಧಾರಣವಾದಂತಹ ನಾವು ನಮ್ಮ ದೇಹಾತ್ಮ ಭಾವನೆಯಲ್ಲೇ ಕೆಳದೇಹಗಳ ಒಂದು ಪ್ರಜ್ಞೆಯಲ್ಲೇ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ಸುಲಭವಾಗಿ ನಾವು ತಿಳ್ಕೊಳ್ಬೇಕು ಅಂದರೆ ಜೀವನ್ಮುಕ್ತರು ಅಥವಾ ಗುರುಗಳು ಯಾರು ಅಂದರೆ ತನ್ನ ದೇಹ ಸ್ವಭಾವವನ್ನು ಗೆದ್ದಿರ್ತಕ್ಕಂತಹವನು, ಸೂಕ್ಷ್ಮ ಲೋಕಗಳಲ್ಲಿ ಜಾಗೃತನಾಗಿರ್ತಕ್ಕಂತಹವರು. ನಾವು ಸ್ಥೂಲ ಲೋಕದಲ್ಲಿ ಮಾತ್ರ ಜಾಗೃತರಾಗಿದ್ದೇವೆ. ಈ ಲೌಕಿಕ ಪ್ರಪಂಚದಲ್ಲಿ ನಡೀತಕ್ಕಂತಹ ವಿದ್ಯಮಾನಗಳನ್ನು ಮಾತ್ರ ಗ್ರಹಿಸ್ತಕ್ಕಂತಹ ಶಕ್ತಿಯನ್ನು ಪಡ್ಕೊಂಡಿದ್ದೇವೆ. ಆದರೆ ಥಿಯಾಸಫಿ ವಾಂಗ್ಮಯದಲ್ಲಿ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ, 7 ಲೋಕಗಳಿದೆ. ಬರೀ ಸ್ಥೂಲ ಲೋಕ ಒಂದೇ ಅಲ್ಲ, ಸೂಕ್ಷ್ಮ ಲೋಕಗಳು ಕೂಡ ಇವೆ. ಆ ಲೋಕಗಳಲ್ಲಿ ಜಾಗೃತರಾಗಿ ಕೆಲಸ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಕ್ಕಂತಹವರು ಜೀವನ್ಮುಕ್ತರು ಅಥವಾ ಗುರುಗಳು ಅಂತ. ಪ್ರಕೃತಿಯ ರಹಸ್ಯಗಳನ್ನು ಭೇದಿಸಿರ್ತಕ್ಕಂತಹವರು. ಪ್ರಕೃತಿಯ ರಹಸ್ಯಗಳನ್ನು ಭೇದಿಸಿರ್ತಕ್ಕಂಥವರಿಗೆ ಸಾಮಾನ್ಯವಾಗಿ ಸಹಜವಾಗಿ ತಂತಾನೆ ಅನೇಕ ಶಕ್ತಿ ವಿಶೇಷಗಳು ಇರುವಂಥದ್ದು. ಇಂತಹವರನ್ನು ನಾವು ನಿಜವಾದ ಗುರುಗಳು ಅಂತ ತಿಳ್ಕೊಳ್ಬೇಕು ಅಂತ ಅವರು ನಮಗೆ ಹೇಳ್ತಾರೆ. ಥಿಯಾಸಫಿ ವಾಂಗ್ಮಯದ ಪ್ರಕಾರ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಶ್ವೇತರ್ಷಿ ಸಂಘ ಅನ್ನುವಂಥದ್ದು ಒಂದು ಇದೆ. ಆ ಸಂಘ ಸಿದ್ಧ ಸೋದರ ಸಮಾಜದ ಋಷಿಗಳ ಮತ್ತು ಜ್ಞಾನಿಗಳ ಪರಂಪರೆಗೆ ಸೇರಿರ್ತಕ್ಕಂತಹವರ ಸಂಘ. ಅದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಅಂತರಂಗ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಈ ಜೀವನ್ಮುಕ್ತ ಮಹರ್ಷಿಗಳು, ಋಷಿಗಳು. ಪರಮಾತ್ಮನ ಒಂದು ಯೋಜನೆ ಇದೆ, ಬೃಹತ್ ಯೋಜನೆ, ಅದು ಸಂಸರಣಾ ಯೋಜನೆ. ಅಲ್ಲಿ ಮಾನವನ ವಿಕಾಸ ನಡೀತಾ ಇದೆ. ಈ ವಿಕಾಸ ಕ್ರಿಯೆ ಮುಂದುವರ್ಕೊಂಡು ಹೋಗಬೇಕು ಅಂದರೆ ಆ ಲೋಕ ಕಲ್ಯಾಣ ಕಾರ್ಯದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇರತಕ್ಕಂತಹವರು ಈ ಜೀವನ್ಮುಕ್ತ ಮಹಾತ್ಮರು. ಅವರು ನಿಜವಾದ ಗುರುಗಳು. ಈ ಗುರುಗಳನ್ನು ಸಮೀಪಿಸಬೇಕು ಅಂತ ನಾವು ಆಸೆ ಪಟ್ಟಿದ್ದೆ ಆದರೆ ನಾವು ಹೇಗೆ ಬದುಕಬೇಕು? ಅವರು ಹೇಳ್ತಾರೆ, ಸ್ವಾರ್ಥವನ್ನು ಬಿಟ್ಟು ಪರಹಿತಕ್ಕಾಗಿ ಕೆಲಸ ಮಾಡಬೇಕು. ನಮಗೆಲ್ಲ ಗೊತ್ತಿದೆ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವರು ಕೂಡ ಜೀವನ್ಮುಕ್ತ ಮಹಾತ್ಮರೇ. ಅವರ ಪ್ರೇರಣೆಯಿಂದ ಪ್ರಾರಂಭ ಆದಂಥದ್ದು ಥಿಯೋಸಾಫಿಕಲ್ ಸೊಸೈಟಿ. ಆ ಗುರುಗಳನ್ನು ಸೇರ್ತಕ್ಕಂಥದ್ದು ಈ ಸಂಸ್ಥೆಯ ಸದಸ್ಯತ್ವವನ್ನು ಪಡ್ಕೊಂಡು ಆಸಕ್ತಿಯಿಂದ ಈ ಕಡೆ ತಿರುಗಿರ್ತಕ್ಕಂತಹ ನಮ್ಮಗಳ ಪ್ರಸ್ತುತ ಉದ್ದೇಶವೂ ಕೂಡ ಆಗಿದೆ. ಆದರೆ ಅವರನ್ನು ಸಮೀಪಿಸಬೇಕು ಅಂದರೆ, ಅವರ ಕೆಲಸದಲ್ಲಿ ನಾವು ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂದರೆ ಸ್ವಹಿತ ಚಿಂತನೆಯನ್ನು ಬದಿಗಿಟ್ಟು ಪರಾರ್ಥ ಚಿಂತನೆಯನ್ನೇ ಮುಖ್ಯವಾಗಿಟ್ಕೊಂಡು ಲೋಕ ಕಲ್ಯಾಣ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಇದು ಅಷ್ಟು ಸುಲಭವಾಗಿರ್ತಕ್ಕಂತಹ ಕೆಲಸನ? ಯಾಕೆಂದರೆ ದೇಹಾತ್ಮ ಭಾವನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನಾವು ನನ್ನದು, ನನಗೆ, ನನ್ನ ಹಿತ ಅನ್ನೋದನ್ನು ಬಿಟ್ಟು ಪೂರ್ಣವಾಗಿ ಪರರ ಹಿತಕ್ಕೋಸ್ಕರ ಸಮರ್ಪಣೆ ಮಾಡ್ಕೊಳ್ಳೋದು ಬಹಳ ಕಷ್ಟ. ಆದರೆ ಸಾಧ್ಯ. ಅದೇ ಸಾಧನೆ, ನಾವು ಮಾಡಬೇಕಾಗಿರೋದು ಅದೇ ಸಾಧನೆ ಅನ್ನುವಂಥದ್ದು ನಮ್ಮ ಲಕ್ಷ್ಯದಲ್ಲಿ ಯಾವಾಗಲೂ ಕೂಡ ಇರಬೇಕು. ಗುರುವಿಗೆ ಶಿಷ್ಯನ ಮುಂದೆ ತನ್ನನ್ನು ತಾನು ಅರ್ಪಿಸ್ಕೊಳ್ಳೋದು ಸುಲಭ. ನಾವು ಗುರುಗಳು ಬಂದರೆ ಲೌಕಿಕದಲ್ಲೇ ನೋಡ್ತೀವಲ್ಲ, ಅವ್ರ ಪಾದಕ್ಕೆ ಬೀಳ್ತಕ್ಕಂಥದ್ದು, ಅವರ ಫೋಟೋಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಇದು ಸುಲಭ. ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಆ ಗುರುವಿಗೆ ನಾನು ಶರಣಾಗಬೇಕು ಅಂದರೆ, ಆ ಶಿಷ್ಯತ್ವವನ್ನು ಪಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಯೋಗ್ಯತೆಯನ್ನು ಗಳಿಸ್ಕೊಳ್ಬೇಕು. ಆ ಯೋಗ್ಯತೆಯನ್ನು ಗಳಿಸ್ಕೊಳ್ಳದೆ ಇದ್ದರೆ ಶಿಷ್ಯತ್ವ ಪಥಕ್ಕೆ ನಾವು ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇಲ್ಲ. ಶಿಷ್ಯರಾಗಿ ನಮ್ಮನ್ನು ನಾವು ಸುಮ್ಮನೆ ಬಾಯಿ ಮಾತಿನಲ್ಲಿ ಅರ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಥವಾ ನಾವು ಒಂದು ಅರ್ಪಣೆ ಮಾಡ್ಕೊಂಡಿದ್ದೀವಿ ಅಂತ ಅಡ್ಬೀಳೋದ್ರಿಂದ ಸಾಧ್ಯ ಇಲ್ಲ.
ಯಾವ ರೀತಿ ನಾವು ಕೆಲಸ ಮಾಡಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಥಿಯಾಸಫಿಯಲ್ಲಿ ಹೇಳಿದ್ದಾರೆ. ಥಿಯಾಸಫಿ ಅಥವಾ ಬ್ರಹ್ಮವಿದ್ಯೆಯ ಉದ್ದೇಶನೇ ಏನಪ್ಪ ಅಂದರೆ, ಸ್ವಹಿತವನ್ನು ಯಾವ ಷರತ್ತೂ ಇಲ್ಲದೆ, ಭಾಳ ಚೆನ್ನಾಗಿ ಗಮನಿಸ್ಕೊಳ್ಬೇಕು, ಭಾಳ ಒಳ್ಳೊಳ್ಳೆ ಪದಗಳನ್ನು ಉಪಯೋಗಿಸ್ತಾರೆ. ಯಾರು ಲೆಡ್ಬಿಟ್ರವರು ಗುರುಗಳು ಯೋಗಪಥ ಅನ್ನುವಂಥ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ವಿಚಾರವನ್ನೇ ಮುಖ್ಯವಾಗಿ ಈ ದಿನ ನಾನು ಹೇಳೋದಕ್ಕೆ ಹೊರಟಿರ್ತಕ್ಕಂಥದ್ದು. ಸ್ವಹಿತವನ್ನು ಯಾವ ಷರತ್ತೂ ಇಲ್ಲದೆ ಸಂಪೂರ್ಣವಾಗಿಯೂ ವಾಸ್ತವವಾಗಿಯೂ ಮತ್ತು ಭಾವನಾಪೂರ್ವಕವಾಗಿಯೂ ತ್ಯಾಗ ಮಾಡುವುದೇ ಆಗಿದೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತಯಾರು ಮಾಡಿಕೊಳ್ಬೇಕು. ಅಂದರೆ ಶಿಷ್ಯ ಪಥಕ್ಕೆ ಹೆಜ್ಜೆ ಇಡೋದಕ್ಕೆ ಮುಂಚೆ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕು. ಆ ಯೋಗ್ಯತೆಯನ್ನು, ಸಾಮರ್ಥ್ಯವನ್ನು ನಾವು ಗಳಿಸ್ಕೊಳ್ಬೇಕು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ನಾವು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾದರೆ ಅದರಿಂದ ಹೆಚ್ಚು ಪ್ರಯೋಜನ ಇಲ್ಲ, ಅಷ್ಟು ಸಾಕಾಗಲ್ಲ. ಬರೀ ಸದಸ್ಯತ್ವವನ್ನು ಪಡ್ಕೊಂಡು ನಾವು ಉಪನ್ಯಾಸಗಳನ್ನು ಕೇಳೋದು, ಸತ್ಸಂಗದಲ್ಲಿ ಭಾಗವಹಿಸೋದು ಸರಿಯೇ, ಬೇಕು. ಆದರೆ ಅಲ್ಲೇ ನಿಂತ್ಕೊಳ್ತಕ್ಕಂಥದ್ದಲ್ಲ. ನಾವು ಮುಂದುವರೆದು ಹೋಗಬೇಕು ಅಂದರೆ ನಮ್ಮ ಗುರಿ ಏನು, ನಮ್ಮ ಲಕ್ಷ್ಯ ಏನು, ನಾವು ಎಲ್ಲಿ ಹೋಗಿ ಸೇರಬೇಕು, ನಾವು ಹೇಗೆ ಕೆಲಸ ಮಾಡಬೇಕು, ನಮ್ಮ ಧೋರಣೆಗಳು ಹೇಗಿರಬೇಕು, ನಮ್ಮ ಭಾವನೆಗಳು ಹೇಗಿರಬೇಕು ಅನ್ನೋದ್ರ ಕಡೆ ನಿರಂತರವಾದ ಸತತವಾದಂತಹ ಗಮನ ನಮಗೆ ಸದಾಕಾಲ ಇರಬೇಕು. ಆ ರೀತಿ ಸದಾಕಾಲ ಎಚ್ಚೆತ್ತು ಕೆಲಸ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಗಳಿಸ್ಕೊಂಡಾಗ ಮಾತ್ರ ಶಿಷ್ಯ ಪಥಕ್ಕೆ ನಾವು ಹೆಜ್ಜೆ ಇಡೋದಕ್ಕೆ ಸಾಧ್ಯ. ಶಿಷ್ಯ ಪಥಕ್ಕೆ ಹೆಜ್ಜೆ ಇಡೋದಕ್ಕೆ ಪೂರ್ವ ಸಿದ್ಧತೆ ಮುಖ್ಯ. ಶಿಷ್ಯ ಪಥಕ್ಕೆ ಹೆಜ್ಜೆ ಇಟ್ಟ ನಂತರ ಕೆಲವು ಘಟ್ಟಗಳಿದೆ ಈ ಶಿಷ್ಯ ಪಥದಲ್ಲಿ. ಯಾವ್ಯಾವುದು ಅಂದರೆ ಪರೀಕ್ಷಾ ಶಿಷ್ಯತ್ವ ಅಂತ ಹೇಳ್ತಕ್ಕಂಥದ್ದು ಮೊದಲನೇ ಹಂತ. ಎರಡನೇದು ಸ್ವೀಕೃತ ಶಿಷ್ಯ. ಮೂರನೇದು ಗುರುಪುತ್ರ ಅಂತ ಹೇಳುವಂಥದ್ದು. ಮೊದಲಿಗೆ ಈ ಶಿಷ್ಯ ಪಥಕ್ಕೆ ಹೆಜ್ಜೆ ಇಡೋದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಅಥವಾ ಯೋಗ್ಯತೆಗಳನ್ನು, ಪೂರ್ವ ಸಿದ್ಧತೆಯನ್ನು ಗಳಿಸ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಕಡೆ ನಮ್ಮ ಗಮನ ಹರಿಬೇಕು. ಶಿಷ್ಯ ಯಾರು ಅಂದರೆ ನಮಗೀಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಲ್ವಾ? ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂತಹ ರಹಸ್ಯಗಳನ್ನು ಶೋಧಿಸ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು. ನಮ್ಮಲ್ಲೇ ಅಗಾಧವಾದಂತಹ ಅಂತರ್ಗತವಾದಂತಹ ಶಕ್ತಿಗಳಿದೆ, ಅದನ್ನು ಅರಿತಕ್ಕಂತಹ ಮನಸ್ಥಿತಿ, ವಸ್ತುಸ್ಥಿತಿ ನಮ್ಮದಾಗಬೇಕು. ಆಗ ಮಾತ್ರ ನಾವು ನಿಜವಾದ ಶಿಷ್ಯರಾಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಇಲ್ಲಿ ನಮಗೆ ಭಾಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಈ ಯೋಗ್ಯತೆಗಳ ವಿಚಾರವಾಗಿ, ಅಂದರೆ ಶಿಷ್ಯನಿಗೆ ಬೇಕಾಗಿರ್ತಕ್ಕಂಥ ಯೋಗ್ಯತೆಗಳ ವಿಚಾರವಾಗಿ HP ಬ್ಲವಾಟ್ಸ್ಕಿ ಅಮ್ಮನವರು 2 ಪಟ್ಟಿಗಳನ್ನು ತಯಾರು ಮಾಡ್ತಾರಂತೆ. 2 ಪಟ್ಟಿಗಳನ್ನು. ಆ 2 ಪಟ್ಟಿಗಳನ್ನು ಸೋದರ ಲೆಡ್ಬಿಟ್ರವರು ಹೊಸದಾಗಿ ಸಂಸ್ಥೆಗೆ ಸೇರಿದಾಗ ಅವರು ಮತ್ತು ಅವರಂತಹ ಆಸಕ್ತಿ ಉಳ್ಳಂತಹ ಬೇರೆಯವರು ಸಹಚರರಿದ್ದರಲ್ಲ, ಅವರು ಎಲ್ಲರ ಉಪಯೋಗಕ್ಕೋಸ್ಕರ ಅಂತ ಈ 2 ಪಟ್ಟಿಗಳನ್ನು ಅವ್ರಿಗೆ ಕೊಡ್ತಾರೆ. ಆ 2 ಪಟ್ಟಿಗಳಲ್ಲಿ ಒಂದು ಪಟ್ಟಿಯಲ್ಲಿ ಏನು ಹೇಳ್ತಾರೆ, ಮೊದಲನೆಯ ಒಂದು ಲಿಸ್ಟ್ ಅಂತ ಹೇಳ್ತೀವಿ, ಯೋಗ್ಯತೆಗಳು ಅಥವಾ ಪೂರ್ವ ಸಿದ್ಧತೆ ಏನು ಬೇಕು ಶಿಷ್ಯನಿಗೆ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. HPB ಅವರು ಹೇಳ್ತಾರೆ, ಈ ಯೋಗ್ಯತೆಗಳ ಒಂದು ಪಟ್ಟಿಯನ್ನು ಅವರು ತಯಾರಿಸಿದಾರಲ್ಲ, ಅದು ಎಲ್ಲಿಂದ ತಗೊಂಡಿರೋದು ಅಂತ ಕೂಡ ಅವರು ಹೇಳ್ತಾರೆ. QUT ಅಂತಕ್ಕಂತಹ ಒಂದು ಗ್ರಂಥ ಇದೆಯಲ್ಲ, ನಮಗೆಲ್ಲ ಚೆನ್ನಾಗಿ ಗೊತ್ತು, ಪವಿತ್ರ ಗ್ರಂಥ. ಆ ಗ್ರಂಥದ 4ನೆಯ ಭಾಗದ ಉಪಾಸನೆಯ ನಿಯಮಗಳು ಅಂತ ಬಂದಿದೆ. ಆ ಅಧ್ಯಾಯದಲ್ಲಿ ಶಿಷ್ಯರು ಹೊಂದಿರಬೇಕಾದಂತಹ ಯೋಗ್ಯತೆಗಳ ವಿಚಾರವಾಗಿ ಈ ಕೆಳಗಂಡಂತೆ ಕೊಟ್ಟಿರ್ತಕ್ಕಂಥ ನಿಯಮಗಳನ್ನು ನಾವು ಗ್ರಹಿಸಬೇಕಾಗಿದೆ ಅಂತ ಹೇಳ್ತಾರೆ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಶಿಷ್ಯ ಅಂದರೆ ಸುಮ್ಮನೆ ಬರ್ತೀವಿ ನಾವು ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಾಗಿದ್ದ ತಕ್ಷಣ ಶಿಷ್ಯರು, ಗುರುಗಳು ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ಎಲ್ಲೋ ಕರ್ಕೊಂಡು ಹೋಗ್ತಾರೆ, ನಾವು ಹೋಗ್ಬಿಡ್ತೀವಿ ಅಂತ ಅಲ್ಲ. ಸರಿಯಾದಂತಹ ಒಂದು ಪೂರ್ವ ಸಿದ್ಧತೆಯನ್ನು ಗಳಿಸ್ಕೊಳ್ಬೇಕು, ಅಂದರೆ ಸಾಧನೆ ಮಾಡಬೇಕು. ಇದು ಗಂಭೀರವಾದಂತಹ ವಿಚಾರ, ಸುಮ್ಮನೆ ಬಂದು ಹೋಗ್ತಕ್ಕಂತಹ, ಸುಲಭವಾಗಿ ತಗೊಳ್ತಕ್ಕಂಥ ವಿಚಾರ ಅಲ್ಲ. ಇದು ಗಂಭೀರವಾದಂತಹ ವಿಚಾರ ಅಂತ ಅವರು ಹೇಳ್ತಾರೆ. ಮೊದಲಿಗೆ ಹೇಳ್ತಾರೆ, ಪೂರ್ಣವಾದ ಸ್ಥೂಲ ದೇಹದ ಆರೋಗ್ಯ. ನಾವು ನಮ್ಮ ದೇಹದ ಆರೋಗ್ಯವನ್ನು ಮೊದಲು
ಸರಿಯಾಗಿ ಇಟ್ಕೊಳ್ಬೇಕು. ನಮ್ಮ ದೇಹ ಆರೋಗ್ಯವಾಗಿ ಸ್ವಸ್ಥಿತಿಯಲ್ಲಿದ್ದರೆ ಮಾತ್ರ ನಾವು ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಸಮರ್ಪಕವಾಗಿ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ. ನಮಗೆ ಚೆನ್ನಾಗಿ ಗೊತ್ತಿದೆ, ಓದಿ ತಿಳ್ಕೊಂಡಿದ್ದೇವೆ, ಕೇಳಿ ತಿಳ್ಕೊಂಡಿದ್ದೇವೆ, ನಾವು ಈ ದೇಹಗಳಲ್ಲ, ನಾವು ಆತ್ಮಸ್ವರೂಪಿಗಳು, ಪರಮಾತ್ಮನ ಒಂದು ಅಂಶ. ಆದರೆ ಈ ದೇಹಗಳಲ್ಲಿ ಮೂಲಕ ಆತ್ಮಶಕ್ತಿ ಪ್ರಕಟವಾಗ್ತಾ ಇದೆ. ಅಂದರೆ ದೇಹಗಳು ಆತ್ಮನಿಗೆ ಇರ್ತಕ್ಕಂತಹ ಉಪಾಧಿಗಳು, ಉಪಕರಣಗಳು. ಯಾವುದೇ ಒಂದು ಉಪಕರಣವನ್ನು ನಾವು ಚೆನ್ನಾಗಿ ಬಳಸಬೇಕು ಅಂದರೆ ಅದು ಸುಸ್ಥಿತಿಯಲ್ಲಿರಬೇಕು ಅಲ್ವಾ? ಯಾವುದೇ ಒಂದು ಉಪಕರಣವನ್ನು ಸರಿಯಾದ ರೀತಿಯಲ್ಲಿ ಅದು ಸಮರ್ಪಕವಾಗಿ ಉಪಯೋಗಿಸ್ಬೇಕು ಅಂದರೆ ಅದು ಸುಸ್ಥಿತಿಯಲ್ಲಿ ಇರಬೇಕು. ಅದಕ್ಕೆ ಹೇಳ್ತಾರೆ ಸ್ಥೂಲ ದೇಹದ ಆರೋಗ್ಯ ಬಹಳ ಮುಖ್ಯ. ಆಹಾರ, ವಿಹಾರ, ವಿಚಾರ, 3 ವಿಷಯಗಳನ್ನು ಸಾಮಾನ್ಯವಾಗಿ ತಿಳಿದವ್ರು ಹೇಳ್ತಾರೆ ಅಲ್ವಾ? ಅದನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ಹಿತಮಿತವಾದ ಆಹಾರ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಕ್ಕಂಥದ್ದು ಅದನ್ನೇ. ಹಿತವಾದ ಮಿತವಾದ ಆಹಾರ ಸೇವನೆ, ವಿಚಾರ, ವಿಹಾರ ಎಲ್ಲವೂ ಕೂಡ ಪೂರಕವಾಗಿದ್ದರೆ ನಮ್ಮ ದೇಹದ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ. ಅದೇ ಮೊಟ್ಟ ಮೊದಲನೆಯ ಪೂರ್ವ ಸಿದ್ಧತೆ, ಅರ್ಹತೆ ಅಂತ ಹೇಳ್ತಾರೆ. ಪೂರ್ಣವಾದ ಮಾನಸಿಕ ಮತ್ತು ಭೌತಿಕವಾದ ಸ್ಥೂಲ ದೇಹಗಳ ಪರಿಶುದ್ಧತೆ, ಆರೋಗ್ಯ ಇದ್ಬಿಟ್ರೆ ಆಗಲ್ಲಪ್ಪ. ಪರಿಶುದ್ಧತೆಯನ್ನು ಕಾಯ್ದುಕೊಳ್ಬೇಕು ಅಂದರೆ ಪವಿತ್ರತೆಯನ್ನು ಕಾಯ್ಕೊಳ್ಬೇಕು. ಅಂತಹ ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂತಹ ಒಂದು ಭಾವನೆಯನ್ನು, ಒಂದು ವಿಚಾರವನ್ನು, ಆ ಕ್ರಿಯೆಯನ್ನು ನಾವು ರೂಢಿಸ್ಕೊಳ್ಬೇಕು. ಮಾನಸಿಕವಾಗಿ ಅಂತಾರೆ ಅಂದರೆ ನಾವು ಪ್ರಸ್ತುತ ದೇಹಾತ್ಮ ಭಾವನೆಯಲ್ಲಿ ಜೀವಿಸ್ತಾ ಇರ್ತಕ್ಕಂಥವರು ಸ್ಥೂಲ ದೇಹ, ಆಶಾ ದೇಹ, ಕೆಳಮನಸ್ಸಿನ ದೇಹಗಳಲ್ಲಿ ಬದುಕ್ತಾ ಇದೆ. ಇವು 3ಅನ್ನೇ ನಾವು ಹೆಚ್ಚಾಗಿ ಬಳಸ್ತಾ ಇರ್ತಕ್ಕಂಥದ್ದು. ಇದನ್ನು ಮೀರಿ ಕೂಡ ನಾವು ನಮ್ಮ ದೇಹಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು. ಅದೇ ಆಧ್ಯಾತ್ಮ ಸಾಧನೆ. ಈ 3 ದೇಹಗಳಲ್ಲಿ ಪರಿಶುದ್ಧತೆಯನ್ನು ಕಾಯ್ದುಕೊಳ್ಬೇಕು. ಸ್ಥೂಲ, ಕಾಮ ಮತ್ತು ಕೆಳಮನಸ್ಸು. ಇವು 3ರಲ್ಲೂ ಕೂಡ ಪರಿಶುದ್ಧತೆಯನ್ನು ಕಾಯ್ದುಕೊಳ್ಳಬೇಕು. ಶುಚಿತ್ವ ಮತ್ತು ಪಾವಿತ್ರತೆ. ಪರಿಶುದ್ಧತೆ ಅಂದರೆ ಶುಚಿತ್ವ ಬರುತ್ತೆ ಮೊದಲು, ನಂತರ ಪರಿಶುದ್ಧತೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ರಾಗಭಾವಗಳು ಪರಿಶುದ್ಧವಾಗಿರಬೇಕು. ಪ್ರೀತಿ ಅಲ್ಲ, ಪ್ರೇಮ ಇರಬೇಕು. ಹಾಗೆ ಸುಮ್ಮನೆ ಉದಾಹರಣೆಗೆ ತಗೊಳ್ಳೋದಾದರೆ ಸಚ್ಚಿಂತನೆಗಳು ನಮ್ಮಲ್ಲಿ ಇರಬೇಕು, ದುಷ್ಟ ಆಲೋಚನೆಗಳು ನಮ್ಮಲ್ಲಿ ಇರಬಾರ್ದು. ಆ ರೀತಿಯ ಒಂದು ಪಾವಿತ್ರತೆಯನ್ನು, ಪರಿಶುದ್ಧತೆಯನ್ನು ನಾವು ಗಳಿಸ್ಕೊಳ್ತಾ ಹೋಗಬೇಕು. ಆದರೆ ಎರಡನೆಯದಾದರೆ, ಮೂರನೇದು ಹೇಳ್ತಾರೆ ನಿಸ್ವಾರ್ಥ ಉದ್ದೇಶ. ನಮ್ಮ ಉದ್ದೇಶ ನಿಸ್ವಾರ್ಥವಾಗಿರಬೇಕು. ಮೊದಲಿಗೆ ಹೇಳಿಬಿಟ್ರು, ಶಿಷ್ಯನ ಧೋರಣೆ ಹೇಗಿರಬೇಕು ಅಂದರೆ ಸ್ವಹಿತ ಚಿಂತನೆಯನ್ನು ಬದಿಗಿಟ್ಟುಬಿಡ್ಬೇಕು. ಅಂದರೆ ಇಲ್ಲಿ ನಿಸ್ವಾರ್ಥವಾದಂತಹ ಉದ್ದೇಶ ಇರಬೇಕು. ಔದಾರ್ಯ ಮನೋಭಾವ, ದಯೆ, ಅನುಕಂಪ, ಕರುಣೆ ಅಂತಕ್ಕಂಥದ್ದು ನಮ್ಮಲ್ಲಿ ಮೂರ್ತಿವೆತ್ತಿರಬೇಕು. ಅದು ಬಹಳ ಮುಖ್ಯ. ಭೂತದಯೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ವಿಧವಾದ ಪ್ರಾಣಿಗಳಲ್ಲಿಯೂ ಸಹಜವಾಗಿ ಇರಬೇಕಾದಂತಹ ಕರುಣೆ. ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲ ಜೀವಿ ಜಂತುಗಳು, ಈ ಎಲ್ಲ ವರ್ಗದ ಜೀವಿಗಳ ಕಡೆಯೂ ಕೂಡ ನಮಗೆ ಇರಬೇಕಾದಂತಹ ಪವಿತ್ರವಾದ ಪ್ರೇಮ ಭಾವನೆ ಭಾಳ ಮುಖ್ಯ ಅಂತ. ನಾಲ್ಕನೇದಾಗಿ ಹೇಳ್ತಾರೆ ಸತ್ಯದ ಉಪಾಸನೆ. ಸತ್ಯವನ್ನು ಅರಿಸ್ತಕ್ಕಂತಹ ದೃಷ್ಟಿ ಇರಬೇಕು ನಮಗೆ. ಶಾಶ್ವತ ಸತ್ಯ, ನಿರಂತರ ನಿತ್ಯ ಸತ್ಯ ಏನಿದೆ ಅದನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂತಹ ಒಂದು ಗುರಿ ನಮ್ಮದಾಗಿರಬೇಕು. ಅದನ್ನು ಉಪಾಸನೆ ಮಾಡಬೇಕು. ಸತ್ಯ ಅಂತಕ್ಕಂಥದ್ದನ್ನು ಅನೇಕ ಹಂತಗಳಲ್ಲಿ, ಕೆಳಗಿನ ಹಂತದಿಂದ ಮೇಲ್ ಹಂತದವರೆಗೆ ಸಾಕಷ್ಟು ನಾವು ವಿಚಾರಣೆಯನ್ನು ಮಾಡ್ತಾ ಹೋಗಬಹುದು. ಅದಕ್ಕೆ ಇಲ್ಲಿ ಹೆಚ್ಚು ಸಮಯ ಇಲ್ಲ. ಸದ್ಯಕ್ಕೆ ತಿಳ್ಕೊಳ್ಳೋಣ. ಸತ್ಯದ ಉಪಾಸನೆ ಭಾಳ ಮುಖ್ಯ. ಕರ್ಮ ನಿಯಮದಲ್ಲಿನ ನಿಶ್ಚಲವಾದ ನಂಬಿಕೆ. ಕೆಲವು ಪ್ರಕೃತಿ ನಿಯಮಗಳಿದೆ. ಇವೆಲ್ಲ ಮೂಲಭೂತ ನಿಯಮಗಳು, ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳ್ತಕ್ಕಂಥದ್ದು. ಆ ನಿಯಮಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಕರ್ಮ ನಿಯಮ, ಪುನರ್ಜನ್ಮ ನಿಯಮ, ಸಂಸರಣಾ ನಿಯಮ. ಪರಮಾತ್ಮನ ಒಂದು ಬೃಹತ್ ಸಂಸರಣಾ ಯೋಜನೆ ಇದೆಯಲ್ಲ, ಅದರ ಬಗ್ಗೆ ನಮಗೆ ತಿಳುವಳಿಕೆ ಇದ್ರೇನೆ ನಾವು ಈ ಕಡೆಗೆ ಹೋಗೋಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಾಧ್ಯ ಇಲ್ಲ. ಸಾಮರಸ್ಯತೆಯ ನಿಯಮ, ಮರಣ ಮತ್ತು ಮರಣಾನಂತರ ಸ್ಥಿತಿಯ ನಿಯಮ, ಇವೆಲ್ಲವೂ ಕೂಡ ಮೂಲಭೂತವಾಗಿ ಇರತಕ್ಕಂತಹ ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳತಕ್ಕಂತಹ ನಿಯಮಗಳು. ಕರ್ಮ ನಿಯಮಗಳಲ್ಲಿ ನಮಗೆ ಸರಿಯಾದ ನಿಶ್ಚಲವಾದ ನಂಬಿಕೆ ಇರಬೇಕು. ಯಾಕೆ ಅಂದರೆ ಅವ್ರು ಹೇಳ್ತಾರೆ, ಪ್ರಾರ್ಥನೆ ಅಥವಾ ಯಾವುದೇ ಪ್ರಾಯಶ್ಚಿತ್ತ ಕರ್ಮಗಳು ಕೂಡ ಅಥವಾ ಕೆಲಸಗಳು ಕೂಡ ಕರ್ಮ ನಿಯಮವನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ
ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾಕೆ ಹೇಳ್ತಿದ್ದಾರೆ ಅಂದರೆ, ಪಾಶ್ಚಾತ್ಯರಿಗೆ ಮುಖ್ಯವಾಗಿ ಈ ಒಂದು ಪೌರ್ವಾತ್ಯ ಜ್ಞಾನ ಅವರಿಗೆ ತಲುಪಲಿ ಅನ್ನೋ ಉದ್ದೇಶ ಅವ್ರಿಗಿತ್ತು. ಆದ್ದರಿಂದ ಯಾಕೆಂದರೆ ಇಲ್ಲಿ ಆ ಜ್ಞಾನ ಭಂಡಾರನೇ ಇದೆ ಭಾರತ ದೇಶದಂಥ ಪೌರ್ವಾತ್ಯ ರಾಷ್ಟ್ರಗಳಲ್ಲಿ. ಈ ಕ್ರಿಶ್ಚಿಯಾನಿಟಿನಲ್ಲಿ ಏನಿದೆ, ಏನೇ ತಪ್ಪು ಮಾಡಿದ್ರು, ಏನೇ ಕೆಟ್ಟ ಕೆಲಸ ಮಾಡಿದ್ರು, ಹೋಗಿ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು, ಎಲ್ಲ ನನ್ನ ಪಾಪ ತೊಳೆದು ಹೋಗುತ್ತೆ, ನಾನು ಪ್ರಾಯಶ್ಚಿತ್ತವನ್ನು ವ್ಯಕ್ತಪಡಿಸಿದ್ರು ಸಾಕು, ನನ್ನ ಕರ್ಮಗಳನ್ನು ಕಳ್ಕೊಳ್ತೀನಿ. ಇಲ್ಲ, ಕರ್ಮ ನಿಯಮ ಅದನ್ನು ಹೇಳೋದಿಲ್ಲ. ನಾವು ಏನು ಮಾಡಿದೀವೋ ಅದನ್ನು ಅನುಭವಿಸಲೇಬೇಕು. ಹಿಂದೂ ಶಾಸ್ತ್ರದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಮಾಡಿದ್ದುಣ್ಣೋ ಮಹಾರಾಯ. ಆ ಕರ್ಮ ನಿಯಮದಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಅಂದರೆ ಇಲ್ಲಿ ಪಲಾಯನವಾದ ಬೇಡ ಅಂತ ಹೇಳ್ತಿದ್ದಾರೆ. ಕರ್ಮ ನಿಯಮದ ಪ್ರಕಾರ ಯಾವ ಸ್ಥಿತಿಯಲ್ಲಿ ಇರ್ತೀವೋ, ಯಾವ ಪರಿಸ್ಥಿತಿ ನಮಗೆ ಬರುತ್ತೋ ಅದನ್ನು ಎದುರಿಸೇ ನಾವು ತೀರಬೇಕು ಅಂತ. ಮುಂದೆ ಹೇಳ್ತಾರೆ, ಎಂತಹ ಅಪಾಯ ಸನ್ನಿವೇಶದಲ್ಲೂ ಪ್ರಾಣಾಪಾಯದ ಸ್ಥಿತಿಯಲ್ಲೂ ಕೂಡ ಕುಗ್ಗದ ಧೈರ್ಯ. ಆಧ್ಯಾತ್ಮ ಸಾಧಕನಿಗೆ ತುಂಬ ಧೈರ್ಯ ಬೇಕು. ಅದೇನು ಸುಮ್ಮನೆ ನಡ್ಕೊಂಡು ಹೋಗುವಂಥ ದಾರಿ ಅಲ್ಲ ಅದು. ಹೇಳ್ತಾರಲ್ಲ, ಚೂಪಾದ ಕತ್ತಿಯ ಅಲುಗಿನ ಮೇಲೆ ನಡೀತಕ್ಕಂಥ ದಾರಿ ಅದು, ಕಲ್ಲು ಮುಳ್ಳುಗಳ ಹಾದಿ. ಅದು ನಡಿಬೇಕು ಅಂದರೆ ಒಬ್ಬನೇ ನಡಿಬೇಕು, ಇಲ್ಲಿ ಯಾರೋ ಜೊತೆಗಿರ್ತಾರೆ ಸಹಾಯ ಮಾಡ್ತಾರೆ ಅಂತ ಅಲ್ಲ. ಅದಕ್ಕೆ ಹೇಳ್ತಾರೆ, ಆಧ್ಯಾತ್ಮ ಮಾರ್ಗದಲ್ಲಿ ನಡೀತೀನಿ ಅಂತ ಹೋಗೋವನಿಗೆ ಕುಗ್ಗದ ಧೈರ್ಯ ಇರಬೇಕು. ಎಲ್ಲ ತಿಳಿದವರು ಹೇಳ್ತಾರೆ. ಸಿದ್ದೇಶ್ವರ ಸ್ವಾಮಿಗಳು ಕೂಡ ಹೇಳ್ತಾ ಇದ್ರು, ಅಭಯ ಅಂತಕ್ಕಂಥದ್ದು ಯೋಗ ಮಾರ್ಗದಲ್ಲಿ ನಾವು ಕಾಲಿಡಬೇಕು ಅಂದರೆ ಬೇಕಾಗಿರ್ತಕ್ಕಂಥ ಮೊಟ್ಟ ಮೊದಲನೆಯ ಸಾಧನೆ ಅಂತ ಹೇಳ್ತಾ ಇದ್ರು. ಹಾಗೆ ಅಭಯ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, 6ನೇದು, ದಿವ್ಯಾತ್ಮವು ತನ್ನಲ್ಲಿ ಇಂಬುಗೊಂಡಿದೆ ಎಂಬ ಬಗ್ಗೆ ಅಂತಃಸ್ಫೂರ್ತಿಯ ಮೂಲಕ ಹೊಂದಿದ ಖಚಿತವಾದ ಜ್ಞಾನ. ಅಂದರೆ ನಾನು ಪರಮಾತ್ಮನ ಒಂದು ಅಂಶ, ನನ್ನಲ್ಲಿ ಆ ಅಂಶ ಇದೆ, ಪರಮಾತ್ಮ ನನ್ನ ಮೂಲಕ ವ್ಯಕ್ತನಾಗ್ತಾ ಇದ್ದಾನೆ. ಆದರೆ ಅದನ್ನು ನಾವು ಕಂಡುಕೊಳ್ಬೇಕಲ್ಲ, ಆತನ ಒಂದು ಅಭಿವ್ಯಕ್ತತೆಯೇ ನಾವು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ ಅಂತವರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇದಿಷ್ಟು. ಮತ್ತೆ ಹೇಳ್ತಾರೆ ಕೊನೆಯದಾಗಿ, ಕ್ಷಣಿಕವಾದ ಬಾಹ್ಯ ಪ್ರಪಂಚದ ವಿಷಯದಲ್ಲಿ ಸ್ಥಿರವಾದ ಉದಾಸೀನತೆ. ಬಾಹ್ಯ ಪ್ರಪಂಚದಲ್ಲಿ ಏನಿರಬೇಕು ನಮಗೆ? ಉದಾಸೀನತೆ. ಅಂದರೆ ಉದಾಸೀನತೆ ಅಂದರೆ ನಮ್ಮ ಪ್ರಜ್ಞೆ ಉನ್ನತವಾದಂತಹ ಹಂತದಲ್ಲಿ ಇರಬೇಕು. ಈ ಲೌಕಿಕ ವಸ್ತು ವಿಷಯಗಳಿಗೆ ಅಂಟುಕೊಂಡು ಈ ಜಂಜಾಟದಲ್ಲಿ ಸಿಕ್ಕಾಕೊಳ್ತಕ್ಕಂತಹ ಪ್ರಜ್ಞೆಯಲ್ಲಿ ನಾವು ಇರಬಾರದು ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಪೂರ್ಣ ಶಿಷ್ಯತ್ವಕ್ಕಾಗಿ ತೀವ್ರಾಕಾಂಕ್ಷೆಯುಳ್ಳ ಪ್ರತಿಯೊಬ್ಬ ಉಮೇದುವಾರನಿಗೂ ಅವಶ್ಯಕವಾದ ಕನಿಷ್ಠ ಯೋಗ್ಯತೆಗಳಿವು ಅಂತಾರೆ. ಕನಿಷ್ಠ, ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಹೇಳ್ತಕ್ಕಂಥದ್ದು ಇವಿಷ್ಟನ್ನು ಕೂಡ. ಅಲ್ಲದೆ ಹೇಳ್ತಾರೆ, ಈ ಶಿಷ್ಯತ್ವಕ್ಕೆ ಒಬ್ಬ ಸಾಧಕ ಪ್ರಯತ್ನ ಪಡೋದಕ್ಕೆ ಮುಂಚೆಯಿಂದಾನೇ ಈ ಯೋಗ್ಯತೆಗಳೆಲ್ಲ ಹೆಚ್ಚು ಕಡಿಮೆ ಪರ್ಸೆಂಟೇಜಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಸಂಸ್ಕಾರ ರೂಪದಲ್ಲಿ ಬೆಳೆದಿರಬೇಕು. ಅಂದರೆ ಎಷ್ಟೋ ಜನ್ಮಗಳಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ, ಸಚ್ಚಿಂತನೆಯನ್ನು ಮಾಡ್ತಾ, ಆ ಸದ್ಗುಣಗಳನ್ನು, ಸೌಶೀಲ್ಯವನ್ನು ಸಾಕಾದಷ್ಟು ಬೆಳೆಸ್ಕೊಂಡಿರಬೇಕು. ಅಷ್ಟು ಬೆಳೆಸ್ಕೊಂಡಿದ್ರೆ ಮಾತ್ರ ನಾವು ಈ ಹಂತದಲ್ಲಿ ಶಿಷ್ಯನಿಗೆ ಬೇಕೇ ಬೇಕಾಗಿರ್ತಕ್ಕಂಥ ಯೋಗ್ಯತೆಗಳ ಬಗ್ಗೆ ಗಮನ ಕೊಡ್ತಾ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ವಿಚಾರವನ್ನು ಅವರು ನಮಗೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸ್ವಪ್ರಯತ್ನದಿಂದ ಇಲ್ಲಿ ಯಾರು ನಡೆಯೋದಕ್ಕೆ ಬಯಸ್ತಾರೋ ಅವ್ರು ಹೇಗಿರಬೇಕು? ತನ್ನ ಶರೀರ, ಇಂದ್ರಿಯಗಳು, ದೋಷಗಳು ಮತ್ತು ದುಃಖಕ್ಕೆ ಅತೀತನಾಗಿರಬೇಕು. ತನ್ನ ದುಃಖಕ್ಕೆ ಅತೀತನಾಗಿರಬೇಕು. ಅಂದರೆ ತನ್ನದನ್ನು ತಾನು ಸಂಪೂರ್ಣವಾಗಿ ಬದಿಗಿಟ್ಟಿರಬೇಕು ಅನ್ನುವಂತಹ ವಿಚಾರವನ್ನು ಅವರು ನಮಗೆ ಹೇಳ್ತಾರೆ. ಅಂದರೆ ಇವುಗಳನ್ನೆಲ್ಲ ನಾವು ನಿಗ್ರಹಿಸಿರಬೇಕು, ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಇಂತಹ ಸನ್ನಿವೇಶದಲ್ಲಿ ಮಾತ್ರ ಜೀವನ್ಮುಕ್ತರುಗಳ ಪೈಕಿ ಯಾರಾದರೂ ಒಬ್ಬರು ಗುರುಗಳು ನಮ್ಮನ್ನು ಶಿಷ್ಯರನ್ನಾಗಿ ತಗೊಳ್ಳೋದಕ್ಕೆ ಸಾಧ್ಯ. ಇಷ್ಟೆಲ್ಲ ಪೂರ್ವ ಸಿದ್ಧತೆಯನ್ನು ಪಡ್ಕೊಂಡಿದ್ರೆ ನಮ್ಮನ್ನು ಶಿಷ್ಯರನ್ನಾಗಿ ತಗೊಂಡ ನಂತರ ನಮ್ಮ ಮುಂದಿರ್ತಕ್ಕಂತಹ ಮಾರ್ಗ ನಮಗೆ ಗೋಚರ ಆಗೋ ಹಾಗೆ ಮಾಡ್ತಾರಂತೆ. ಯಾಕೆ ನಮಗೆ ಗುರುಗಳು ಬೇಕು? ಪ್ರತಿಯೊಬ್ಬರೂ ಕೂಡ ಆಧ್ಯಾತ್ಮ ಸಾಧಕರು ತಮ್ಮ ದಾರಿಯನ್ನು ತಾವೇ ತುಳಿಬೇಕು, ಸಾಧನೆಯನ್ನು ಅವರೇ ಮಾಡಬೇಕು. ಆದರೆ
ಮಾರ್ಗದರ್ಶನವನ್ನು ನೀಡ್ತಕ್ಕಂಥವರು ಗುರುಗಳು. ಅವರು ಈ ದಾರಿಯಲ್ಲಿ ಈಗಾಗಲೇ ನಡೆದು ಹೋಗಿರ್ತಕ್ಕಂಥವರು. ದೇ ಆರ್ ಲೈಕ್ ಟಾರ್ಚ್ ಲೈಟ್ ಅಂತ ಹೇಳುವಂಥದ್ದು, ಮಾರ್ಗದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥವ್ರು. ಆ ಬೆಳಕು ಇದ್ದರೆ, ಆ ಜ್ಞಾನ ಇದ್ದರೆ ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ನಡೆಯೋದಕ್ಕೆ ಸಾಧ್ಯ. ಇದಿಷ್ಟು ಮೊದಲನೇ ಲಿಸ್ಟ್ ಅಂತ ಹೇಳ್ತಾರೆ. HPB ಅವರು ಎರಡನೇ ಒಂದು ಪಟ್ಟಿಯನ್ನು ಗುಪ್ತ ವಿದ್ಯಾನುಷ್ಠಾನ ಅನ್ನುವಂತಹ ಗ್ರಂಥದಲ್ಲಿ ಕೊಡ್ತಾರೆ. ಒಟ್ಟು 73 ನಿಯಮಗಳಿದೆಯಂತೆ. ಅದರಲ್ಲಿ 12 ಮಾತ್ರ ಆರಿಸಿ ಅದರಲ್ಲಿ ಕೊಡ್ತಾರೆ. ಅದರಲ್ಲಿ ಇರ್ತಕ್ಕಂಥ ಕೆಲವನ್ನು ಮಾತ್ರ ನೋಡೋ ಅವಕಾಶ ಈಗಿನ ಸಮಯದಲ್ಲಿ ಅಷ್ಟೇ. ಅದು ಯಾವುದು ಮುಖ್ಯವಾಗಿರೋದು ಅಂತ ನೋಡೋಣ. ಅವರು ಹೇಳ್ತಾರೆ, ಶಿಷ್ಯನ ಮನಸ್ಸು ಎಲ್ಲರೊಡನೆಯೂ ಸದ್ಭಾವನೆಯಿಂದ ಕೂಡಿರಬೇಕು. ಹೇಗಿರಬೇಕು ನಾವು? ಸದ್ಭಾವನೆಯಿಂದ ಕೂಡಿರಬೇಕು. ಯಾರ ಬಗ್ಗೆಯೂ ಕೂಡ ನಾವು ಒಂದು ಚೂರು ಚಕಾರ ಎತ್ತಂಗಿಲ್ಲ ಅವರ ವಿರುದ್ಧವಾಗಿ. ಆ ರೀತಿ ಇರಬೇಕು. ಸದ್ಭಾವನೆ ನಮ್ಮಲ್ಲಿರಬೇಕು. ಯದ್ಭಾವಂ ತದ್ಭವತಿ. ನಾವು ಯಾರನ್ನ ಒಬ್ಬರನ್ನ ಹೇಗೆ ನೋಡ್ತೀವೋ ಹಾಗೆ ನಮಗೆ ಕಾಣಿಸ್ತಾರೆ. ಎಲ್ಲರಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ಒಳ್ಳೇದು ನೋಡಿದ್ರೆ ಒಳ್ಳೇದು ಕಾಣಿಸುತ್ತೆ, ಕೆಟ್ಟದ್ದು ನೋಡಿದ್ರೆ ಕೆಟ್ಟದ್ದು ಕಾಣಿಸುತ್ತೆ. ನಾವು ಒಳ್ಳೇದನ್ನು ನೋಡಿದ್ರೆ ಆ ಒಳ್ಳೇದು ನಮ್ಮಲ್ಲಿ ಇದೆ ಅಂತ ಅರ್ಥ. ನಮಗೆ ಬೇರೆಯವ್ರನ್ನ ನೋಡಿದಾಗ ಕೆಟ್ಟದ್ದು ಕಾಣಿಸ್ತಾ ಇದೆ ಅಂದರೆ ಆ ಕೆಟ್ಟತನ ನಮ್ಮಲ್ಲಿ ಇರೋದ್ರಿಂದ ಅದು ನಮಗೆ ಕಾಣಿಸ್ತಾ ಇದೆ. ಅಷ್ಟೇ. ಸ್ವಯಂ ಪರಿಶೀಲನೆ ಅಷ್ಟು ಮಾಡಿಕೊಂಡ್ರೆ ಸಾಕು. ನಾವು ನಮ್ಮ ಭಾವನೆಗಳು, ಯೋಚನೆಗಳು ಹೇಗೆ ನಡೀತಾ ಇವೆ, ನಾವು ಹೇಗೆ ನಡೀತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಅವ್ರು ಹೇಳ್ತಾರೆ, ಸಹಪಾಠಿಗಳೊಂದಿಗೆ ಸಮರಸ ಭಾವನೆಯಿಂದ ಬಾಳುವಷ್ಟು ಪರಿಶುದ್ಧವಾಗಿರಬೇಕು. ಸಮರಸತೆ ಇರಬೇಕು, ಸಹಬಾಳ್ವೆ ಇರಬೇಕು. ಅಂದರೆ ಸಹೋದರ ಭಾವ ಇರಬೇಕು. ನಮ್ಮ ಥಿಯಾಸಫಿ ಹೇಳ್ತಾ ಇರ್ತಕ್ಕಂಥ ಮೊದಲನೇ ಉದ್ದೇಶನೇ ಸಾರ್ವತ್ರಿಕ ಸಹೋದರ ಭಾವ. ಅದರಲ್ಲೂ ಶಿಷ್ಯತ್ವವನ್ನು ಅರಸ್ಕೊಂಡು ಹೋಗ್ತಾ ಇರತಕ್ಕಂಥವರಿಗೆ ಸಹಪಾಠಿಗಳು ಅಂದರೆ ಸಹ ಶಿಷ್ಯರಿರ್ತಾರೆ. ಗುರುಗಳಿಗೂ ಒಬ್ಬರೇ ಶಿಷ್ಯರಿರಲ್ಲ, ಸಾವಿರಾರು ಲಕ್ಷಾಂತರ ಶಿಷ್ಯರಿರ್ತಾರೆ. ಅವ್ರ ಜೊತೆಯೆಲ್ಲ ಸಮರಸತೆಯಿಂದ ನಡ್ಕೊಂಡು ಹೋಗ್ತಕ್ಕಂಥ ಮನಸ್ಥಿತಿ ಶಿಷ್ಯನಿಗೆ ಇರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ, ಒಂದು ಹಸ್ತದ 5 ಬೆರಳುಗಳು ಹೇಗೆ ಸಹಕರಿಸಿ ಕೆಲಸ ಮಾಡ್ತವೆ, ಸರಿಯಾದ ರೀತಿ ಕೆಲಸ ಆಗಬೇಕು ಅಂದರೆ 5 ಬೆರಳುಗಳು ಸರಿಯಾಗಿ ಕೆಲಸ ಮಾಡಬೇಕು. ಒಂದು ಇನ್ನೊಂದಕ್ಕೆ ಸಹಕರಿಸಿ ಹೊಂದ್ಕೊಂಡು ಕೆಲಸ ಮಾಡ್ತಾವಲ್ಲ, ಆ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಅವನ ಹೃದಯ ಸರ್ವಾತ್ಮ ಭಾವನೆಯಿಂದ ತುಂಬಿರಬೇಕು. ಅಂದರೆ ಆ ಪ್ರೇಮ ಅಂತಕ್ಕಂಥದ್ದು ಆತನ ಹೃದಯದಲ್ಲಿ ತುಂಬಿರಬೇಕು. ಎಲ್ಲರ ಬಗ್ಗೆಯೂ, ಪ್ರತಿಯೊಂದು ಜೀವಕೋಟಿಯ ಬಗ್ಗೆಯೂ ಕೂಡ ಅಂತವರು ಹೇಳ್ತಕ್ಕಂಥದ್ದು. ಮುಂದೆ ಹೇಳ್ತಾ ಹೋಗ್ತಾರೆ, ಆತನ ಮನಸ್ಸು ತೆರೆದಿರಬೇಕು. ಸುವರ್ಣ ಸೋಪಾನಗಳಲ್ಲಿ ಹೇಳೋದೇನು ಅದನ್ನೇ ಅಲ್ವಾ? ಪರಿಶುದ್ಧವಾದ ಜೀವನ ಇರಬೇಕು, ಶುಚಿಯಾದ ಜೀವಿತ, ನಿಷ್ಪಕ್ಷಪಾತವಾದ ಮನಸ್ಸು, ನಿರ್ಮಲವಾದ ಹೃದಯ, ತೆರೆದ ಹೃದಯ ಮನಸ್ಸಿರಬೇಕು, ತೆರೆದ ಮನಸ್ಸಿರಬೇಕು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಇದನ್ನು ಮುಖ್ಯವಾಗಿ ಅವರು ಪಾಶ್ಚಾತ್ಯ ಶಿಷ್ಯರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾರೆ ಕೆಲವು ವಿಚಾರಗಳನ್ನು. ಯಾಕೆ ಅಂದರೆ ಇಲ್ಲಿ ಮುಂದೆ ಹೇಳ್ತಾರೆ, ಶಿಷ್ಯ ಆಹಾರಕ್ಕೋಸ್ಕರ ಯಾವ ಜೀವ ಜಂತುವಿನ ಮಾಂಸವನ್ನು ಉಪಯೋಗಿಸಬಾರ್ದು, ಅಂದರೆ ಮಾಂಸಾಹಾರಿ ಆಗಿರಬಾರ್ದು ಅಂತ. ಪೌರ್ವಾತ್ಯ ದೇಶದಲ್ಲಿ, ಅದು ಹಿಂದೂ ರಾಷ್ಟ್ರದಲ್ಲಿ ಹೆಚ್ಚಾಗಿ ನಮಗೆ ಹುಟ್ಟಿದಂದಿನಲ್ಲೇ ಸಂಸ್ಕಾರ ರೂಪವಾಗಿ ಬಂದಿರತಕ್ಕಂಥದ್ದು ನಾವು ಶಾಕಾಹಾರಿಗಳು, ಮಾಂಸಾಹಾರಿಗಳು ಅಲ್ಲ. ಅವ್ರು ಹೇಳ್ತಾರೆ, ನೀವು ಈ ಕಡೆ ಒಲವನ್ನು ಇಟ್ಕೊಳ್ಳೋದೇ ಆದರೆ, ಈ ಕಡೆ ತಿರುಗೋದೇ ಆದರೆ ನೀವು ಸಂಪೂರ್ಣವಾಗಿ ಮಾಂಸಾಹಾರವನ್ನು ತ್ಯಜಿಸಬೇಕು. ಮತ್ತು ಹೇಳ್ತಾರೆ, ಅಮಲನ್ನುಂಟು ಮಾಡುವ ಪಾನೀಯಗಳನ್ನು ಮತ್ತು ಮಾದಕ ಪದಾರ್ಥಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಯಾವುದೇ ರೀತಿಯ ಈ ಮಾದಕ ವಸ್ತುಗಳನ್ನು ಅಥವಾ ಈ ಬ್ರಾಂದಿ, ವಿಸ್ಕಿ ಅಥವಾ ಯಾವುದೇ ರೀತಿಯ ಈ ಒಂದು ಮಾದಕ ಪದಾರ್ಥಗಳಿದೆಯಲ್ಲ, ಅಮಲನ್ನು ಉಂಟು ಮಾಡ್ತಕ್ಕಂಥವು, ಅವು ಯಾವನ್ನೂ ಕೂಡ ನೀವು ಉಪಯೋಗಿಸಬಾರ್ದು ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಧ್ಯಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲದರಲ್ಲಿಯೂ ಸಂಯಮವನ್ನು ಗಳಿಸ್ಕೊಳ್ಬೇಕು. ನೈತಿಕ ಕರ್ತವ್ಯಗಳ ಪಾಲನೆ ಮಾಡಬೇಕು. ನಮ್ಮ ಕರ್ತವ್ಯಗಳನ್ನು ಬದಿಗಿಟ್ಬಿಟ್ಟು ನಾನೆಲ್ಲೋ ಆಧ್ಯಾತ್ಮ ಸಾಧನೆ ಮಾಡೋಕ್ಕೆ ಹೋಗ್ತೀನಿ, ನನ್ನ ದಿನನಿತ್ಯದ ಜವಾಬ್ದಾರಿಗಳು, ಕರ್ತವ್ಯಗಳು ನನಗೆ ಬೇಡ ಅಂತ ನಾವು ಅದನ್ನು ಬಿಟ್ಟು ಬಂದು ನಾವು ಸಾಧಿಸೋದು ಏನೂ ಇಲ್ಲ. ಏಕೆಂದರೆ ನಮ್ಮನ್ನು ಗುರುಗಳು ಪರೀಕ್ಷೆ ಮಾಡೋದೇ ನಾವಿರ್ತಕ್ಕಂಥ ಕೌಟುಂಬಿಕ ವಾತಾವರಣದಲ್ಲಿ ನಾವು ಹೇಗೆ ನಡ್ಕೊಳ್ತಾ ಇದ್ದೀವಿ, ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ನಿಮಿಷದಲ್ಲೂ ಅಂತ ನೋಡ್ತಕ್ಕಂಥದ್ದು. ನಮ್ಮಲ್ಲಿ ಯಾವ ರೀತಿ ಯೋಚನೆಗಳಿರಬೇಕು? ದಯಾನ್ವಿತವಾದ ಯೋಚನೆಗಳಿರಬೇಕು. ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಬರಬೇಕು. ಮೃದುವಾದ ಮಾತುಗಳನ್ನು ಆಡಬೇಕು. ಭೂತಕೋಟಿಗೆಲ್ಲ ಒಳ್ಳೆಯದಾಗಲಿ ಅನ್ನುವಂತಹ ಶುಭೇಚ್ಛೆ
ನಾವು ಶಾಂತಿ ಮಂತ್ರದಲ್ಲಿ ಹೇಳ್ತೀವಲ್ಲ, ಸರ್ವೇ ವೈ ಸುಖಿನಃ ಸಂತು. ಅದು ಬರೀ ಯಾವುದೋ ಒಂದು ನಿಮಿಷದಲ್ಲಿ ಪಠನೆ ಮಾಡಿಬಿಡೋ ಅಂಥದ್ದಲ್ಲ, ಸದಾಕಾಲ ನಮ್ಮಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಶುಭೇಚ್ಛೆ, ಭೂತಕೋಟಿಗೆಲ್ಲ ಶುಭೇಚ್ಛೆ ಇರ್ತಕ್ಕಂಥದ್ದು. ಆದರೆ ತನ್ನ ಯೋಗಕ್ಷೇಮವನ್ನು ಮಾತ್ರ ಪಕ್ಕಕ್ಕಿಡ್ತಕ್ಕಂಥದ್ದು. ಎಲ್ಲರ ಶುಭ ಕೋರಿದ ಮೇಲೆ ಆ ಎಲ್ಲರ ಜೊತೆ ನಾನು ಇದ್ದೀನಿ ಅನ್ನೋದನ್ನು ನಾನು ತಿಳ್ಕೊಳ್ಬೇಕು. ಎಲ್ಲರೂ ಅಂದಾಗ ನಾನು ಇದ್ದೀನಿ. ಆದರೆ ಹೇಳ್ತಾರೆ ಪರಮಗುರು ಚರಣ ಸನ್ನಿಧಿಯಲ್ಲಿ, ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರ ಜೊತೆಲಿ ನಾನು ಇದ್ದೀನಿ ಅಂತ ಮಾಡ್ತಾ ಇರೋ ಭಾವನೂ ಹೋಗಬೇಕು. ಅಂದರೆ ಅದ್ರ ಜೊತೆಲಿ ಇದ್ದೀನಿ, ಅದಕ್ಕೆ ನನಗೂ ಒಳ್ಳೇದಾಗ್ತಾ ಇದೆ. ಅದು ಸೂಕ್ಷ್ಮ, ಆ ಧರ್ಮ ಸೂಕ್ಷ್ಮಗಳನ್ನು ತಿಳ್ಕೊಳ್ಳೋದಿದೆಯಲ್ಲ, ಅದೇ ನಿಜವಾದ ಆಧ್ಯಾತ್ಮ ಸಾಧನೆ. ಮೇಲ್ಮಟ್ಟದಲ್ಲಿ ನೋಡೋದಲ್ಲ, ನಾನು ಎಲ್ರಿಗೋಸ್ಕರ ಮಾಡ್ತಾ ಇದ್ದೀನಿ, ಆದರೆ ಎಲ್ಲರಲ್ಲಿ ನಾನು ಇದ್ದೀನಿ ಅನ್ನೋ ಭಾವನೂ ಒಳಗಡೆ ಇರಬಾರ್ದು. ನಾನು ಇದ್ದೀನಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಲ್ಲ, ಎಲ್ಲ ಒಳ್ಳೆಯದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಶಿಷ್ಯನಾಗೋದಕ್ಕೆ ಬೇಕಾಗಿರ್ತಕ್ಕಂತಹ ಪೂರ್ವ ಸಿದ್ಧತೆಗಳು. ಇವೆಲ್ಲವೂ ಕೂಡ ಪೂರ್ವ ಸಿದ್ಧತೆ. ಈ ಪೂರ್ವ ಸಿದ್ಧತೆಯಲ್ಲೇ ಎಷ್ಟರ ಮಟ್ಟಿಗೆ ನಾವು ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋಕ್ಕಾಗತ್ತಾ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೇಬೇಕು. ಯಾಕೆಂದರೆ ಮಾಡ್ಕೊಳ್ಳದೇ ಇದ್ದರೆ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ, ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಉಮೇದುವಾರಿ ಶಿಷ್ಯತ್ವ ಅಂತ ಹೇಳ್ತಕ್ಕಂಥದ್ದು, ಶಿಷ್ಯ ಪಥದಲ್ಲಿ 3 ಹಂತಗಳು ನಾನೀಗಾಗಲೇ ಹೇಳಿದೆ. ಮೊದಲನೇ ಹಂತನೇ ಉಮೇದುವಾರಿ ಶಿಷ್ಯತ್ವ. ಉಮೇದುವಾರಿ ಅನ್ನೋ ಪದನೂ ಸರಿಯಲ್ಲ ಅಂತಾರೆ ಅಲ್ಲಿ ಇಟ್ಬಿಟ್ರು. ಅದನ್ನು ಸರಿಯಾಗಿ ಹೇಳಬೇಕು ಅಂದರೆ ಪರೀಕ್ಷಾ ಶಿಷ್ಯತ್ವ. ಶಿಷ್ಯಪಥ ಪೂರ್ತಿನೂ ಉಮೇದುವಾರಿ ಅಂತ ತಗೋಬೋದು, ಶಿಷ್ಯಪಥ ಪೂರ್ತಿಯೂ ಉಮೇದುವಾರಿ ಅಂತಾರೆ. ಆದರೆ ಪರೀಕ್ಷಾ ಶಿಷ್ಯತ್ವ ಅಂದರೆ ವಿ ಆರ್ ಮೋರ್ ಸ್ಪೆಸಿಫಿಕ್ ಅಬೌಟ್ ದ ಟಾಪಿಕ್ ಅಂತ ಅವ್ರು ಹೇಳ್ತಕ್ಕಂಥದ್ದು. ಇದಕ್ಕೆ ಬೇಕಾಗಿರ್ತಕ್ಕಂತಹ ಬೋಧೆಗಳು ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಅನೇಕ ಗ್ರಂಥಗಳಲ್ಲಿ ದೊರೆಯುತ್ತೆ ಅಲ್ವಾ. ನಾವು ತಿಳ್ಕೊಂಡಿದ್ದೀವಿ ಪರಮಗುರು ಚರಣ ಸನ್ನಿಧಿಯಲ್ಲಿ ಎಷ್ಟು ನಮಗೆ ಅಗಾಧವಾದಂತಹ ಬೋಧೆಗಳು ಸಿಗ್ತಾ ಇದೆ. ಅಲ್ಲಿ ಇರ್ತಕ್ಕಂತಹ ವಿಚಾರ ಯಾರಿಂದ ಬಂದಿರತಕ್ಕಂಥದ್ದು? ಥಿಯಸಾಫಿಕಲ್ ಸೊಸೈಟಿಯ ಸ್ಥಾಪನೆಗೆ ಕಾರಣರಾದಂತಹ ಗುರುಗಳು ಯಾರು? ಕುತೂಮಿಯವರಿಂದನೇ ನೇರವಾಗಿ ಬಂದಂತಹ ಸಂದೇಶ ಜೆ ಕೃಷ್ಣಮೂರ್ತಿಯವರಿಗೆ ಅವರು 13ನೇ ವಯಸ್ಸಿನಲ್ಲಿ ಇದ್ದಾಗ. ಅದರಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಪ್ರತಿನಿತ್ಯ ನಮ್ಮ ಸೋದರಿಯರು ಬೆಳಿಗ್ಗೆ ಅದನ್ನು ನಮ್ಮ ಗುಂಪುಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅವುಗಳ ಬಗ್ಗೆ ನಾವು ಗಮನವನ್ನು ಕೊಡಬೇಕು. ಎಷ್ಟು ಅಗಾಧವಾದಂತಹ ವಿಚಾರ ಇದೆ ಅಲ್ಲಿ ನಾವು ತಿಳ್ಕೊಳ್ಬೇಕು. ಹಾಗೆ ಅನಿಬೆಸೆಂಟ್ರು ಬರೆದಿರ್ತಕ್ಕಂತಹ ಪಾತ್ ಆಫ್ ಡಿಸೈಪಲ್ಶಿಪ್ ಅಂದರೆ ಶಿಷ್ಯತ್ವದ ಮಾರ್ಗ, ಅದರಲ್ಲೂ ಸಾಕಷ್ಟು ವಿಚಾರ ಇದೆ. ಹೊರಾಂಗಣದಲ್ಲಿ ಇನ್ ದ ಔಟರ್ ಕೋರ್ಟ್ ಅಂತ ಒಂದು ಪುಸ್ತಕ ಬರೀತಾರೆ ಅನಿಬೆಸೆಂಟ್ರು. ಅದರಲ್ಲೂ ಕೂಡ ಸಾಕಷ್ಟು ವಿಚಾರಗಳಿದೆ ಶಿಷ್ಯತ್ವದ ಮಾರ್ಗದ ಬಗ್ಗೆ, ಶಿಷ್ಯ ಪಥದ ಬಗ್ಗೆ, ಈ ಶಿಷ್ಯ ಪಥಕ್ಕೆ ಬೇಕಾಗಿರ್ತಕ್ಕಂಥ ಯೋಗ್ಯತೆಗಳ ಬಗ್ಗೆ, ಆ ಶಿಷ್ಯ ಪಥದಲ್ಲಿ ನಡೆಯುವಾಗ ಏನೇನು ವಿದ್ಯಮಾನಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇದೆ. ಹಾಗೆ ಮೌನವಾಣಿ ಮಾರ್ಗಜ್ಯೋತಿಯಲ್ಲೂ ಇದೆ. ಮೌನವಾಣಿ ಗ್ರಂಥ ನಮಗೆ ಹೇಳತಕ್ಕಂಥದ್ದು ಆಧ್ಯಾತ್ಮ ಸಾಧಕನನ್ನು 4ನೆಯ ದೀಕ್ಷೆಯವರೆಗೆ ಕೊಂಡೊಯ್ಯುತ್ತೆ ಅಂತ. ಮಾರ್ಗಜ್ಯೋತಿ 7ನೇ ದೀಕ್ಷೆಯವರೆಗೆ. ಪರಮಗುರು ಚರಣ ಸನ್ನಿಧಿ ದೀಕ್ಷಾಪಥಕ್ಕೆ ಹೆಜ್ಜೆ ಇಡೋದಕ್ಕೆ ಅಂದರೆ ಮೊದಲನೇ ದೀಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ. ದೀಕ್ಷಾಪಥ ಇನ್ನೂ ಎಲ್ಲೋ ಮುಂದಿದೆ. ಶಿಷ್ಯಪಥದ ನಂತರ ಬರ್ತಕ್ಕಂಥದ್ದು ದೀಕ್ಷಾಪಥ. ಅದೇ ನಿಜವಾದ ಯೋಗ ಮಾರ್ಗ. ನಾವಿನ್ನೂ ಯೋಗ ಮಾರ್ಗಕ್ಕೆ ಕಾಲೇ ಇಟ್ಟಿಲ್ಲ ಅನ್ಕೋಬೇಕು. ಶಿಷ್ಯಪಥಕ್ಕೆ ಕಾಲಿಟ್ಟಿಲ್ಲ, ಇನ್ನು ಯೋಗ ಮಾರ್ಗದ ಕತೆ ಇನ್ನೇನು. ಆ ಸ್ಥಿತಿಯಲ್ಲಿ ನಾವು ಇರ್ತಕ್ಕಂಥದ್ದು ಎಚ್ಚೆತ್ಕೋಬೇಕಾಗಿದೆ. ನಾವು ಸ್ವಲ್ಪ ಜಾಗರೂಕರಾಗಿ, ಸ್ವಲ್ಪ ಚಟುವಟಿಕೆಯಿಂದ ಕೆಲಸ ಮಾಡಬೇಕಾಗಿದೆ, ಸಾಧನೆಯನ್ನು ಮಾಡಬೇಕಾಗಿದೆ. ನಿಷ್ಕ್ರಿಯರಾಗಿ ಕೂತ್ಕೊಳ್ಳೋದಲ್ಲ, ಎಚ್ಚೆತ್ಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಪರಮಗುರು ಚರಣ ಸನ್ನಿಧಿಯಲ್ಲಿ ಭಾಳ ಚೆನ್ನಾಗಿ 4 ಸಾಧನಗಳನ್ನು ಕೊಡ್ತಾರೆ. ಯಾವುದು 4 ಸಾಧನಗಳು? ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ಈ ಎಲ್ಲವನ್ನೂ ಕೂಡ ನಾವು ಮೈಗೂಡಿಸ್ಕೊಂಡ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಚೆನ್ನಾಗಿ ಅರ್ಥೈಸ್ಕೊಂಡು ಮೈಗೂಡಿಸ್ಕೊಳ್ಳೋದು ಅಂದರೆ ಅನುಷ್ಠಾನಕ್ಕೆ ತಂದರೆ ನಾವು ದೀಕ್ಷಾಪಥಕ್ಕೆ ಹೆಜ್ಜೆಯನ್ನು ಇಡ್ಬೋದು. ಅಂದರೆ ಶಿಷ್ಯ ಪಥದಲ್ಲಿದ್ದಾಗ, ಶಿಷ್ಯತ್ವದ ಒಂದು ಹಂತದಲ್ಲಿದ್ದಾಗ ಈ ಎಲ್ಲ ಗುಣಗಳ ಬಗ್ಗೆ ನಮ್ಮ ಗಮನ ಹರಿದು ಅಲ್ಲಿ ಸಾಧನೆ ಮಾಡಬೇಕಾಗಿರೋದು ಭಾಳ ಮುಖ್ಯ ಅನ್ನುವಂಥ ವಿಚಾರವನ್ನು ನಾವು ಗ್ರಹಿಸ್ಕೊಳ್ಬೇಕು. ಮುಂದೆ ಹೋಗ್ತಾ ಅವರು ಹೇಳ್ತಾರೆ, ಮುಖ್ಯವಾಗಿ ಶಿಷ್ಯನ ಮನೋಭಾವ ಹೇಗಿರಬೇಕು ಅಂತ ಗುರುಗಳು ಹೇಳ್ತಾರೆ. ಹೇಗಿರಬೇಕು ಶಿಷ್ಯನ ಮನೋಭಾವ?
ಯಾರು ನಮಗೋಸ್ಕರ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತಾರೋ, ಅಂದರೆ ಗುರುಗಳ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೋ ಅಂತಹವರು ತಮ್ಮ ಪ್ರಪಂಚವನ್ನು ಬಿಟ್ಟು ನಮ್ಮ ಪ್ರಪಂಚವನ್ನು ಪ್ರವೇಶಿಸಬೇಕು. ಇದೆಲ್ಲ ನಾವು ಭಾಳ ಸರಿ ಕೇಳ್ಕೊಂಡಿದ್ದೇವಲ್ವ, ತಿಳ್ಕೊಂಡಿದ್ದೇವೆ. ನಮ್ಮ ಪ್ರಪಂಚವನ್ನು ಬಿಟ್ಟು ಗುರುಗಳ ಪ್ರಪಂಚಕ್ಕೆ ನಾವು ಹೆಜ್ಜೆ ಇಡಬೇಕು. ಅಂದರೆ ನಮ್ಮ ಪ್ರಪಂಚ ಅಂದರೆ ಲೌಕಿಕ, ವ್ಯಾವಹಾರಿಕ, ಸ್ವಾರ್ಥಯುತ ಪ್ರಪಂಚ. ಇದನ್ನು ಬಿಟ್ಟು ನಿಸ್ವಾರ್ಥವಾದಂತಹ ಆ ಗುರುಗಳು ಕೆಲಸ ಮಾಡತಕ್ಕಂತಹ ಉನ್ನತ ಪ್ರಜ್ಞಾ ಸ್ಥಿತಿಗೆ ನಮ್ಮ ಪ್ರಜ್ಞೆಯನ್ನು ಏರಿಸ್ತಾ ನಮ್ಮ ಸೂಕ್ಷ್ಮ ದೇಹಗಳಲ್ಲೂ ಕೂಡ ಕೆಲಸ ಮಾಡತಕ್ಕಂತಹ ಒಂದು ಸಾಮರ್ಥ್ಯವನ್ನು ಬಳಸ್ಕೊಂಡು ಅಲ್ಲಿ ಪ್ರವೇಶ ಮಾಡಬೇಕಾಗಿರೋದು ಭಾಳ ಮುಖ್ಯ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಎಲ್ಲ ವಿಚಾರಗಳಲ್ಲೂ ಕೂಡ ಪ್ರಾಪಂಚಿಕ ಮನೋಭಾವವನ್ನು ಬಿಟ್ಟು ಗುರುಗಳ ದೃಷ್ಟಿಯಿಂದ ಕೆಲಸ ಮಾಡುವುದರಲ್ಲಿ ನಾವು ನಿರತರಾಗಿರಬೇಕು. ಗುರುಗಳ ದೃಷ್ಟಿ ಏನು? ಈಗಾಗಲೇ ತಿಳ್ಕೊಂಡ್ವಿ. ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಕ್ಕಂಥದ್ದು, ನಿಸ್ವಾರ್ಥಯುತವಾಗಿ ಪರಹಿತ ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹೇಳ್ತಾರೆ, ಗುರುಗಳನ್ನು ಸೇರೋದಕ್ಕೆ 3 ಮುಖ್ಯ ಮಾರ್ಗಗಳಿದೆ. ಈ ಒಂದು ಯೋಗ್ಯತೆಗಳನ್ನು ನಾವು ರೂಢಿಸ್ಕೊಳ್ತಾ ಯಾವ ಮಾರ್ಗದಲ್ಲಿ ಬೇಕಾದರೂ ನಾವು ಹೋಗ್ಬೋದು, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಯಾವ್ಯಾವುದದು? ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ. ಆಳವಾದ ವ್ಯಾಸಂಗ ಭಾಳ ಮುಖ್ಯ. ಏಕೆಂದರೆ ಜ್ಞಾನ ಇಲ್ಲದೆ ಇದ್ದರೆ ಮನುಷ್ಯ ಸರಿಯಾದ ದಾರಿನಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಜ್ಞಾನನೇ ಬಹಳ ಪ್ರಧಾನವಾದದ್ದು, ಸರಿಯಾದ ಜ್ಞಾನ, ತಿಳುವಳಿಕೆ. ಆಳವಾದ ಭಕ್ತಿ. ಭಕ್ತಿ ಅಂದರೆ ಏನು? ಅರ್ಪಣಾ ಭಾವ. ಅದಕ್ಕೆ ಹೇಳ್ತಾರೆ, ವಿದ್ಯೆಗೆ ವಿನಯವೇ ಭೂಷಣ ಅಲ್ವಾ? ಜ್ಞಾನ ಇದ್ದರೆ ಸಾಲದು, ಅದಕ್ಕೆ ಬೇಕಾದಂತಹ ವಿನಯವೂ ಕೂಡ ನಮ್ಮಲ್ಲಿರಬೇಕು. ಅದೇ ಭಕ್ತಿ, ಮತ್ತಿನ್ನೇನು ಅಲ್ಲ. ಅದಿದ್ದರೆ ಮಾತ್ರನೇ ಮುಂದೆ ಹೋಗೋದು. ಇವೆರಡೂ ಇದ್ದರೆ ಸಾಕಾ? ಸೇವಾ ಕಾರ್ಯಗಳನ್ನು ಮಾಡಬೇಕು. ಅದು ಅನುಷ್ಠಾನಕ್ಕೆ ಬರಬೇಕು ಅಂತೀವಲ್ಲ, ಅನುಷ್ಠಾನಕ್ಕೆ ಬರೋದು ಅಂದರೆ ಎಲ್ಲರ ಹಿತಕ್ಕೋಸ್ಕರ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದು, ಸೇವಾ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಕ್ಕಂಥದ್ದು. ಇದು ಭಾಳ ಮುಖ್ಯ ಆಗುತ್ತೆ. ನೀವು ಯಾವುದೇ ಒಂದನ್ನು ಪ್ರಧಾನವಾಗಿ ಪ್ರಾರಂಭದಲ್ಲಿ ಇಟ್ಕೊಂಡ್ರೂ ಕೂಡ ಮುಂದೆ ಹೋಗ್ತಾ 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 ಎಲ್ಲವೂ ಒಂದಕ್ಕೊಂದು ಸೇರ್ಕೊಳ್ತಕ್ಕಂಥದ್ದೇ. ಜ್ಞಾನಕ್ಕೆ ಭಕ್ತಿಯೂ ಬೇಕು, ಭಕ್ತಿಗೆ ಜ್ಞಾನವೂ ಬೇಕು, ಜ್ಞಾನ ಭಕ್ತಿಗೆ ಆ ಒಂದು ಕರ್ಮವೂ ಬೇಕು, ಕರ್ಮಯೋಗವೂ ಬೇಕು. ಯಾವುದೇ ಒಂದು ಪ್ರಧಾನವಾಗಿದ್ದರೂ ಕೂಡ 3 ಕೊನೆಗೆ ಒಟ್ಟಾದಾಗಲೇ ಆ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಹೇಳ್ತಾರೆ, ಯಾರಾದರೂ ಒಬ್ಬರು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿ ಸೇರಿದ್ರು ಅಂದರೆ ಆ ಗುರುಗಳ ಕೃಪಾ ಕಟಾಕ್ಷವನ್ನು ಪಡ್ಕೊಂಡಿದ್ದಾರೆ. ನೋಡಿ ಎಂಥ ಸೌಭಾಗ್ಯ ನಮ್ಮದು. ಅಂದರೆ ಗುರುಗಳ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ ಹೇಳ್ತಾರೆ HPB ಅವರು. ಯಾರು ಹೇಳೋದು? ನಾವು ಸುಮ್ಮನೆ ಹೇಳ್ತಾ ಇರ್ತಕ್ಕಂಥದ್ದಲ್ಲ. HP ಬ್ಲವಾಟ್ಸ್ಕಿ ಅಮ್ಮನವರೇ ಹೇಳ್ತಾ ಇರ್ತಕ್ಕಂಥದ್ದು. ಥಿಯೋಸಾಫಿಕಲ್ ಸೊಸೈಟಿ ನೀವು ಸದಸ್ಯರಾಗಿದ್ದೀರಾ ಅಂದರೆ ಗುರುಗಳ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಗುರುಗಳ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂದರೆ ನಾವು ಹೆಂಗಿರಬೇಕು? ನಾವು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀವಿ, ಒಂದು ಅಂಗಡಿನಲ್ಲೋ ಇಲ್ಲ ಒಂದು ಮನೆಯಲ್ಲೋ ಇಲ್ಲ ಒಂದು ತೋಟದಲ್ಲೋ ಕೆಲಸ ಮಾಡ್ತಾ ಇದ್ದೀವಿ ಕೆಲಸಗಾರರಾಗಿ ಅಂದರೆ ಅಲ್ಲಿ ಯಜಮಾನ ಅನ್ನೋನು ನೋಡ್ತಾ ಇರ್ತಾನೆ. ಅವ್ನು ನೋಡ್ತಾ ಇದ್ದಾನೆ ಅನ್ನುವಾಗ ಹೆಂಗೆ ಕೆಲಸ ಮಾಡ್ತೀವಿ? ಅವನು ಯಜಮಾನ ಆ ಕಡೆ ಈ ಕಡೆ ಹೋಗಿದ್ದಾನೆ ಅನ್ನುವಾಗ ಹೆಂಗೆ ಕೆಲಸ ಮಾಡ್ತೀವಿ? ಹಾಗೆ ಸದಾಕಾಲ ಗುರುಗಳ ದೃಷ್ಟಿ ನಮ್ಮ ಮೇಲೆ ಇದೆ ಅಂದರೆ ನಾವು ಹೆಂಗೆ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು? ಆ ಥರ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಎಂತಹ ಒಂದು ಎಷ್ಟೋ ಜನ್ಮಗಳ ಸಂಸ್ಕಾರ ಇರ್ಬೋದು, ಎಲ್ಲರೂ ಕರ್ಕೊಂಡು ಬಂದು ಥಿಯೋಸಾಫಿಕಲ್ ಸೊಸೈಟಿಯ ಹೊಸ್ತಿಲಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಬರಲ್ಲ. ನಾವು 20 ಸರಿ ಪ್ರಯತ್ನ ಮಾಡಿದ್ರು 4 ಜನ ಬರೋದು ಕಷ್ಟ ಇದೆ. ಯಾರು ಹಿಂದಿನ ಜನ್ಮಗಳಲ್ಲಿ ಸಾಕಷ್ಟು ಸಂಸ್ಕಾರವನ್ನು ಪಡ್ಕೊಂಡಿರ್ತಾರೋ ಈ ಒಂದು ಜ್ಞಾನದ ಸ್ವಲ್ಪ ಮಟ್ಟಿಗಾದರೂ ಒಂದು ಅವರಿಗೆ ಅದರ ಪರಿಚಯ ಆಗಿರುತ್ತೋ ಅಂಥವ್ರು ಮಾತ್ರ ಈ ಕಡೆಗೆ ಹೋಗೋಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. HPB ಅವ್ರು ಮುಂದೆ ಹೇಳ್ತಾರೆ, ಗುರುಗಳು ನಮ್ಮ ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರಂತೆ. ಒಂದು ಸರಿ ಈ ಕಡೆ ತಿರುಗಿಸಿ ನೋಡಿದ್ರು ಅವರಿಗೆ ನೆನಪಿರುತ್ತೆ, ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಅವರ ಒಂದು ನೆನಪಲ್ಲಿ ಉಳ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಅವ್ರ ವಿಚಾರ ನಮಗೆ ತಿಳಿದಿಲ್ಲದೆ ಇರ್ಬೋದು, ಅವ್ರ ವಿಚಾರ ನಮಗೆ ತಿಳಿದಿಲ್ಲದೆ ಇರ್ಬೋದು, ಅವ್ರಿಗೆ ನಮ್ಮ ವಿಚಾರ ಚೆನ್ನಾಗಿ ತಿಳಿದಿರುತ್ತೆ. ಎಷ್ಟು ಜಾಗರೂಕರಾಗಿ ನಾವು ಕೆಲಸ ಮಾಡಬೇಕು. ಹೇಳ್ತಾರೆ, ಒಂದು ಬಾರಿ ಆಕಸ್ಮಿಕವಾಗಿ ಒಬ್ಬನನ್ನು ಅವರು ನೋಡಿದ್ರೂ ಸಾಕು, ತದನಂತರ ಅವನನ್ನು ಕಡೆಗಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ
ಯಾವ ವ್ಯಕ್ತಿಯಿಂದ ಸಾಕಾದಷ್ಟು ಉಪಯೋಗ ಆಗತ್ತೆ ಲೋಕ ಕಲ್ಯಾಣಕ್ಕೋಸ್ಕರ ಅನ್ನುವಂತಹ ಭರವಸೆ ಬರೋ ತನಕ ಗುರುಗಳು ಆತನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡೋದಿಲ್ಲ. ಗುರುಗಳ ದೃಷ್ಟಿ ನಮ್ಮ ಮೇಲೆ ಬಿದ್ದಿರ್ಬೋದು ಸದಸ್ಯರಾಗಿರೋದ್ರಿಂದ, ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಆದರೆ ನಾವು ಪರಿಪೂರ್ಣವಾಗಿ ಯೋಗ್ಯತೆಯನ್ನು ಸಾಮರ್ಥ್ಯವನ್ನು ಗಳಿಸ್ಕೊಂಡಾಗ ಮಾತ್ರ ನಾವು ಶಿಷ್ಯ ಪಥಕ್ಕೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ, ಅಲ್ಲಿವರೆಗೂ ಸಾಧ್ಯ ಇಲ್ಲ. ಮತ್ತು ಅವರು ಹೇಳ್ತಾರೆ, ಕೆಲವು ಸಾರಿ ಲೆಡ್ಬಿಟ್ರು ಅವ್ರು ಅಂದ್ಕೊಳ್ತಾರೆ, ಅವರು ಭಾಳ ಅಂದರೆ ಬಹಳ ಕಾಲದಿಂದ ಶಿಷ್ಯತ್ವವನ್ನು ಪಡ್ಕೊಂಡಿರ್ತಾರೆ ಅವರು ಗುರುಗಳ ಹತ್ರ. ಎಷ್ಟೋ ಜನ ಲೌಕಿಕ ಪ್ರಪಂಚದಲ್ಲಿ ನೋಡ್ತಾ ಇರ್ತಾರೆ, ಎಷ್ಟೊಂದು ಒಳ್ಳೆ ಗುಣಗಳಿದೆ, ಎಷ್ಟೊಂದು ಸದ್ಭಾವನೆ ಇದೆ, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಆದರೆ ಯಾಕೆ ನಿಮ್ಮ ದೃಷ್ಟಿಗೆ ಅವ್ರು ಬಿದ್ದಿಲ್ಲ ಅಂತ ಕೆಲವು ಸಾರಿ ಗುರುಗಳನ್ನು ಕೇಳ್ತಾ ಇದ್ರಂತೆ ಲೆಡ್ಬಿಟ್ರು ಅವರು. ಅದಕ್ಕೆ ಅವ್ರು ಹೇಳಿದ್ರಂತೆ ಒಂದು ಸರಿ, ಯಾರೂ ಅವರ ದೃಷ್ಟಿಯನ್ನು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಕರೆಕ್ಟ್ ಅಲ್ವಾ? ಹಾಗೆ ಹೇಗೆ ಕಾಣಿಸುತ್ತೆ ಗುರುಗಳ ದೃಷ್ಟಿಗೆ ಪ್ರಪಂಚ ಹೇಗೆ ಗೋಚರವಾಗುತ್ತೆ ಅಂತ ಅವ್ರು ಹೇಳ್ತಾರಂತೆ. ಕೋಟ್ಯಾಂತರ ಬಾಲಜೀವರುಗಳು ಹೇಗೆ ಕಾಣಿಸ್ತಾರೆ, ಮಸುಕಾದ ಮೋಡದಂತೆ ಕಾಣಿಸ್ತಾರಂತೆ. ಕೋಟ್ಯಾಂತರ ಬಾಲಜೀವರುಗಳು ಅವರು ವಿಶಾಲವಾದ ಸೂಕ್ಷ್ಮ ಪ್ರಜ್ಞಾ ದೃಷ್ಟಿಯಲ್ಲಿ ನೋಡಿದಾಗ ಇವರುಗಳ ಪೈಕಿ ಯಾರಾದರೂ ಒಬ್ಬನು ಗುರುಗಳ ಉಪಯೋಗಕ್ಕೆ ಬರುವ ಅಂತಸ್ತಿಗೆ ಬೆಳೆದಿದ್ದರೆ ಅವನು ಹೇಗೆ ಕಾಣಿಸ್ತಾನೆ? ಸುತ್ತಲೂ ಆವರಿಸಿರುವ ಕತ್ತಲೆಯ ಮಧ್ಯದಲ್ಲಿ ಹಡಗಿಗೆ ಮಾರ್ಗದರ್ಶಕವಾದ ಬೆಳಕನ್ನು ಚೆಲ್ಲುವ ದೀಪದ ಗೋಪುರದಂತೆ, ಲೈಟ್ ಹೌಸ್ ಥರ ಕಾಣಿಸ್ತಾನಂತೆ, ಮಿಣುಕು. ಅಂದರೆ ನಮ್ಮ ದೃಷ್ಟಿಯನ್ನು ತಪ್ಪು ಹೋಗೋಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಆತನ ಪೂರ್ಣವಾಗಿ ಯೋಗ್ಯತೆಗಳನ್ನು ಗಳಿಸ್ಕೊಂಡಿದ್ರೆ ನಮಗೆ ಆ ರೀತಿ ಕಾಣಿಸ್ತಾರೆ, ಗೋಚರವಾಗ್ತಾರೆ. ನಾವು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಬಹಳ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಒಂದು ವಾಕ್ಯ ಏನಪ್ಪ ಅಂದರೆ, ವೆನ್ ದ ಡಿಸೈಪಲ್ ಈಸ್ ರೆಡಿ ಮಾಸ್ಟರ್ ಅಪಿಯರ್ಸ್. ಅಂದರೆ ಶಿಷ್ಯ ಯಾವಾಗ ಯೋಗ್ಯತೆಯನ್ನು ಸಾಮರ್ಥ್ಯವನ್ನು ಗಳಿಸ್ಕೊಳ್ತಾನೋ ಆಗ ಗುರುಗಳು ಖಂಡಿತವಾಗಲೂ ಶಿಷ್ಯನಾಗಿ ಸ್ವೀಕಾರ ಮಾಡಿಕೊಳ್ತಾರೆ ಅಂತ ಅವ್ರು ಹೇಳ್ತಾರೆ. ಗುರುಗಳು ಶಿಷ್ಯರನ್ನು ಆರಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ ತಟಸ್ಥರಾಗಿ ಕಾಯ್ತಾ ಇರ್ತಾರಂತೆ ಯಾವಾಗ ಬರ್ತಾರೆ ಅಂತ. ಅವರನ್ನು ಅಂಗೀಕಾರ ಮಾಡೋದಕ್ಕೆ ಮುಂಚೆ ಸಾಮಾನ್ಯವಾಗಿ 7 ವರ್ಷಗಳ ಕಾಲ ಪರೀಕ್ಷೆಗೆ ಒಳಪಡಿಸ್ತಾರೆ. 7 ವರ್ಷಗಳ ಕಾಲ. ನಾವಿಲ್ಲಿ ಸಾಂಕೇತಿಕವಾಗಿ ಮಾಡ್ಕೊಂಡಿದ್ದೀವೇನೋ, ನಾವು ಸ್ವಲ್ಪ ಡೆಪ್ತಲ್ಲಿ ನೋಡ್ತಾ ಹೋದರೆ ಅದು ನಿಜವಾದ ಅರ್ಥ ಪಡ್ಕೊಳ್ಬೇಕು ಅಂದರೆ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕೆಂದರೆ ಆಂತರಂಗಿಕ ಶಾಲೆ ಅನ್ನೋದೊಂದಿದೆ ನಮ್ಮಲ್ಲಿ ಅಲ್ವಾ? ಅಂತರಂಗ ಶಾಲೆ ಅನ್ನೋದಿದೆ, ಅದು ಅನುಷ್ಠಾನ ಪ್ರಧಾನವಾದಂತಹ ಶಾಲೆ. ಅಲ್ಲಿ ನಾವು ಹೇಗೆ ತಯಾರಾಗ್ತೀವಿ, ಬರೀ ಅಲ್ಲಿ ನಾವು ಪ್ರವೇಶ ಪಡ್ಕೊಂಡ್ರೆ ಅಲ್ಲ, ಅಲ್ಲಿ ಬರೀ ನಾವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಾವು ಸುಮ್ಮನೆ ಹೋಗೋವಂಥದ್ದಲ್ಲ, ಸಾಂಕೇತಿಕವಾಗಿ ಹೋಗ್ತಕ್ಕಂಥದ್ದಲ್ಲ, 1 ವರ್ಷ 2 ವರ್ಷ ಅಂತ ಅಲ್ಲ. ಅದನ್ನು ನಾವು ಸೀರಿಯಸ್ ಆಗಿ ತಗೊಂಡ್ರೆ ಯಾವ ರೀತಿ ಮುಂದುವರಿಬೇಕು ಅನ್ನೋದು ನಮ್ಮ ಗಮನಕ್ಕೆ ಖಂಡಿತವಾಗ್ಲೂ ಬರಬೇಕಾಗಿದೆ. ಮತ್ತು ಒಂದು ಸಾರಿ ಅವರು ನಮ್ಮ ಕೈ ಹಿಡ್ಕೊಂಡು ಸ್ವೀಕಾರ ಮಾಡಿದ್ರು ಅಂದರೆ ಅವರು ನಮ್ಮನ್ನು ಹೊಸದಾಗಿರ್ತಕ್ಕಂಥ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ನಮ್ಮ ಮುಂದೆ ಏನು ದಾರಿ ಇದೆ ಅನ್ನೋದನ್ನು ನಮಗೆ ತೋರಿಸ್ತಾರೆ. ಅದಕ್ಕೆ ಹೇಳ್ತಾರೆ, ಗುರುಗಳನ್ನು ಕುರಿತು ಧ್ಯಾನ ಮಾಡ್ತಕ್ಕಂಥ ಪ್ರತಿಯೊಬ್ಬನಿಗೂ ಕೂಡ ಗುರು ಮತ್ತು ಶಿಷ್ಯನ ಮಧ್ಯೆ ಒಂದು ಸಂಬಂಧ ಏರ್ಪಡುತ್ತೆ. ಆ ಸಂಬಂಧ ಹೇಗಿರುತ್ತೆ ಅಂತ ಹೇಳ್ತಾರೆ, ದಿವ್ಯ ದೃಷ್ಟಿಗೆ ಹೇಗೆ ಗೋಚರವಾಗುತ್ತೆ, ದಿವ್ಯ ದೃಷ್ಟಿಗೆ ಗುರು ಶಿಷ್ಯರ ಸಂಬಂಧ ಹೇಗೆ ಗೋಚರವಾಗುತ್ತೆ ಅಂದರೆ, ಒಂದು ಬೆಳಕಿನ ತಂತುವಿನಂತೆ ಗೋಚರ ಆಗುತ್ತೆ ಅಂತಾರೆ. ಒಂದು ಬೆಳಕಿನ ತಂತು ಇಬ್ಬರನ್ನು ಸೇರಿಸಿರ್ತಕ್ಕಂಥದ್ದು ಹಾಗೆ ಗೋಚರ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಗುಣ ಸಾಧಕನಿಗೆ ಅಂದರೆ, ಎಲ್ಲ ವಿಧವಾದಂತಹ ಸಾಂಪ್ರದಾಯಿಕ ದುರಭಿಮಾನದಿಂದ ಬಿಡುಗಡೆ ಹೊಂದಿರಬೇಕು. ನಾವು ಸಂಪ್ರದಾಯ ಆಚರಣೆಗಳಲ್ಲೇ ಸಿಲುಕೊಂಡಿರಬಾರ್ದು, ಅಲ್ಲಿ ದುರಭಿಮಾನವನ್ನು ಇಟ್ಕೊಂಡಿರಬಾರ್ದು, ಅದೆಲ್ಲಕ್ಕೂ ಮುಕ್ತವಾಗಿರಬೇಕು. ಇದು ಎಲ್ಲ ಮತ ಧರ್ಮಗಳಿಗೆ ಮೀರಿರ್ತಕ್ಕಂಥದ್ದು. ಇದು ಯಾವುದೋ ಒಂದು ಧರ್ಮ ಮತಕ್ಕೆ ಸೀಮಿತವಾದಂಥದ್ದಲ್ಲ. ಆ ರೀತಿಯ ಧೋರಣೆ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಗೋಚರವಾಗದ ಅಹಂಕಾರವಾದ ಮುಂಗೋಪ ಮತ್ತು ಸ್ವಹಿತಾಸಕ್ತಿಯಿಂದ ಬಿಡುಗಡೆ. ಮುಂಗೋಪ ಅಂತಕ್ಕಂಥದ್ದು ಅಹಂಕಾರದ ಒಂದು ಲಕ್ಷಣ ಅಂತಾರೆ. ಅಂದರೆ ಅಹಂಕಾರ ಅನ್ನೋದು ಎಷ್ಟು ರೂಪಗಳಲ್ಲಿ ಕಾಣಿಸ್ಕೊಳ್ಬೋದು. ನನಗೆ ಅಹಂಕಾರ ಇಲ್ಲಪ್ಪ ಅಂತೀವಿ ನಾವು ಅಲ್ವಾ? ಇಲ್ಲಪ್ಪ ನನಗಂತೂ ನಿಜವಾಗ್ಲೂ ಅಹಂಕಾರ ಇಲ್ಲ, ಮೊದಲಿಗೂ ಈಗಲೂ ಭಾಳ ಸುಧಾರಿಸ್ಬಿಟ್ಟಿದ್ದೀನಿ, ನಾನು ಎಷ್ಟೋ ನನ್ನ ಅಹಂಕಾರ ಬಿಟ್ಬಿಟ್ಟಿದ್ದೀನಿ ಅಂತೀವಿ. ಆದರೆ ಎಲ್ಲ ಏನು ಹೇಳ್ತಾ ಇರ್ತೀವಿ, ನನಗೆ ನಾನು. ಅದೆಲ್ಲ ಅಲ್ಲಿದ್ದೇ ಇದೆಯಲ್ಲ ಅಹಂಕಾರ, ಅಷ್ಟೇ ಸಾಕು. ನನಗೆ ಅಹಂಕಾರ ಇಲ್ಲ ಅಂದರೆ ನನಗೆ ಏನಾದ್ರು ಒಂದು ಪ್ರಿಫಿಕ್ಸ್ ಸೇರ್ಕೊಂಡಿದೆಯಲ್ಲ, ಅಲ್ಲಿ ಅಹಂಕಾರ ಇದೆ ಅಂತಲೇ ಅರ್ಥ.
ನಾನು ಬೆಳಗ್ಗೆ ಎದ್ದು ಇವತ್ತು ಧ್ಯಾನ ಮಾಡಿದೆ, ನಾನು ಇಷ್ಟು ಕೆಲಸ ಮಾಡಿದೆ ಸೊಸೈಟಿಗೆ, ನಾನು ಇಷ್ಟು ದಿನ ಬಂದೆ ಸೊಸೈಟಿಗೆ, ಅಲ್ಲಿ ನಾನು ಹೋಗಿಲ್ವಲ್ಲ, ಅಲ್ಲಿ ಅಹಂಕಾರದ ಸೂಕ್ಷ್ಮ ರೂಪ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ನಾವು ಮಾಡ್ಕೋಬೇಕು. ಅವ್ರು ಹೇಳ್ತಾರೆ 5 ರಾಗಭಾವಗಳು ಶಿಷ್ಯನಲ್ಲಿ ತಾಂಡವವಾಡ್ತಾ ಇರಬೇಕು ಅಂತ. ಯಾವುದು 5 ರಾಗಭಾವಗಳು? ಶಿಷ್ಯನಲ್ಲಿ ಸದಾಕಾಲ ಇರಬೇಕಾಗಿರ್ತಕ್ಕಂಥ 5 ರಾಗಭಾವಗಳೇ ಹೇಳ್ತಾರೆ. ಪ್ರೇಮ, ಭಕ್ತಿ, ದಯೆ, ಸಹಾನುಭೂತಿ. 4 ಆಯ್ತಾ? ಕೊನೆಯದು ಭಾಳ ಮುಖ್ಯವಾದ, ತನ್ನ ಧ್ಯೇಯದ ಕಡೆಗೆ ಮುಂದುವರಿಯಬೇಕೆಂಬ ಉತ್ಕಾಂಕ್ಷೆ. ಅದು ಮಾತ್ರನೇ ಆತನನ್ನು ಮುಂದೆ ನೂಕೊಂಡು ತಳ್ಕೊಂಡು ಹೋಗೋಕ್ಕೆ ಸಾಧ್ಯ. ಮಹತ್ವಾಕಾಂಕ್ಷೆ ಇರಬೇಕು. ಮಾರ್ಗದ ಜೊತೆ ಏನೇನು ಹೇಳ್ತಾರೆ? ಮಹತ್ವಾಕಾಂಕ್ಷೆಯನ್ನು ಕೊಲ್ಲು, ಆದರೆ ಮಹತ್ವಾಕಾಂಕ್ಷೆ ಇರುವವನು ಹಾಗೆ ಕೆಲಸ ಮಾಡು. ನಾನು ಅನ್ನೋ ಭಾವ ಹೋಗಬೇಕು, ಆದರೆ ಆಕಾಂಕ್ಷೆ ಮಾತ್ರ ಇರಬೇಕು. ಅದು ಭಾಳ ಕಷ್ಟ. ಅದು ಹೇಳೋದು ಸುಲಭ, ಓದ್ಕೊಳ್ಳೋದು ಸುಲಭ, ಅನುಷ್ಠಾನದಲ್ಲಿ ಬರೋದು ಕಷ್ಟ. ಎಷ್ಟು ಜನ್ಮಗಳು ಬೇಕೋ, ಹಾಗಂತ ನಾವು ನಿಷ್ಕ್ರಿಯರಾಗಿರೋದು ಅಲ್ಲ. ಪ್ರಯತ್ನ ನಡೀತಾನೆ ಇರಬೇಕು. ಇಷ್ಟ ಆದರೆ ಏಕಮುಖವಾದ ಪೂರ್ಣ ಭಕ್ತಿ ಇರಬೇಕು ಗುರುಗಳಲ್ಲಿ. ಆಗ ಮಾತ್ರ ನಾವು ಶಿಷ್ಯರಾಗೋದಕ್ಕೆ ಸರಿಯಾದ ಯೋಗ್ಯತೆಯನ್ನು ಪಡ್ಕೊಂಡಿದ್ದೀವಿ ಅಂತ ಅರ್ಥ. ಇಷ್ಟ ಆದಮೇಲೆ ಶಿಷ್ಯ ಆ ಒಂದು ಪಥಕ್ಕೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ. ಇದೆಲ್ಲವೂ ಕೂಡ ಪೂರ್ವ ಸಿದ್ಧತೆ. ಈಗ ಮುಂದೆ ಬರ್ತಾ ಇರ್ತಕ್ಕಂಥದ್ದು ಮೊದಲನೇ ಹಂತ, ಪರೀಕ್ಷಾ ಶಿಷ್ಯತ್ವ. ಇಷ್ಟು ಗುರುಗಳು ನೋಡಿ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ, ಸಾಧಕ ಶಿಷ್ಯನಾಗೋದಕ್ಕೆ ಅರ್ಹನಾಗಿದ್ದಾನೆ, ಆತ ಸಾಕಷ್ಟು ಯೋಗ್ಯತೆಯನ್ನು ಪಡ್ಕೊಂಡಿದ್ದಾನೆ ಅಂತ ಅಂದಾಗ ಏನು ಮಾಡ್ತಾರಂತೆ ಅಂದರೆ, ಅವರನ್ನು ತಮ್ಮ ಜೊತೆ ಒಂದು ಒತ್ತಾದ ಸಂಬಂಧದಲ್ಲಿ ಇಟ್ಕೊಳ್ತಾರೆ. ಮೊದಲು ಏನು ಮಾಡ್ತಾರೆ? ಅವರನ್ನು ಕಾಮದೇಹದಲ್ಲಿ ಕರ್ಕೊಂಡು ಬರೋದಕ್ಕೆ ಅವರ ಬೇರೆ ಇನ್ನೊಬ್ಬರು ವೃದ್ಧ ಶಿಷ್ಯರು ಅಂದರೆ ಎಕ್ಸ್ಪೀರಿಯನ್ಸ್ಡ್, ಭಾಳ ಕಾಲದಿಂದ ಅವರಲ್ಲಿ ಶಿಷ್ಯರಾಗಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಕಳಿಸ್ತಾರೆ. ಇವರನ್ನು ಕಾಮದೇಹದಲ್ಲಿ ಕರ್ಕೊಂಡು ಬನ್ನಿ ನನ್ನ ಹತ್ರ ಅಂತ. ಕಾಮದೇಹದಲ್ಲಿ ನಾವು ಹೋದಾಗ ಅಂದರೆ ಸಾಮಾನ್ಯವಾಗಿ ನಾವೇನು ತಿಳ್ಕೊಳ್ಬೋದು, ಈ ಸ್ವಪ್ನಾವಸ್ಥೆಯನ್ನು ಲೋಕದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಆ ಸ್ವಪ್ನದಲ್ಲಿರುವಾಗ ಜೇಕೆಯವ್ರಿಗೂ ಕೂಡ ಹಾಗೆ ಅಲ್ವಾ, ನಿದ್ರೆ ಹೋದಾಗ ಆ ದೇಹದಲ್ಲಿ ಅವರನ್ನು ಗುರುಗಳ ಹತ್ರ ಕರ್ಕೊಂಡು ಹೋಗಿ ಒಂದು ಸಂದೇಶವನ್ನು ಪಡ್ಕೊಂಡು ಬರ್ತಾ ಇತ್ತಂಥದ್ದು. ಹಾಗೆ ಅವರು ತಮ್ಮ ಹತ್ರ ಕರೆಸ್ಕೊಳ್ತಾರೆ, ಯಾರು ಯೋಗ್ಯರು ಅಂತ ಗೊತ್ತಾಗುತ್ತೋ ಅವರನ್ನು. ಆಗ ಅವರಿಗೆ ಸೂಕ್ತವಾದ ಬುದ್ಧಿವಾದಗಳನ್ನು ಹೇಳ್ತಾರೆ, ಅವ್ರ ಮುಂದೆ ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಅವರು ಕೊಡ್ತಾರೆ. ಹಾಗೆ ಇದುವರೆಗೂ ಶಿಷ್ಯ ಈ ಯೋಗ್ಯತೆಯನ್ನು ಪಡ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಸೇವಾ ಕಾರ್ಯಗಳಿದೆಯಲ್ಲ, ಅದ್ರ ಬಗ್ಗೆ ಪ್ರಶಂಸೆಯನ್ನು ಮಾಡ್ತಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯ ಗುಣ. ಅದು ಎಲ್ರಿಗೂ ಬರೋದಿಲ್ಲ. ಒಬ್ಬರಲ್ಲಿ ಒಳ್ಳೇದಿದೆ ಅಂದರೂ ಕೂಡ ನಾವು ಅವ್ರನ್ನ ಮೆಚ್ಕೊಳ್ಳೋದಿಲ್ಲ, ನಾವು ಬಾಯ್ಬಿಟ್ಟು ಹೇಳೋದೇ ಕಷ್ಟ ಅಲ್ವಾ? ಹಾಗಲ್ಲ, ಅವ್ರಿಗೆ ಹೇಳ್ತಾರೆ, ಉತ್ತೇಜನವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಇಷ್ಟಾದ ನಂತರ ಅವ್ರು ಏನು ಮಾಡ್ತಾರೆ, ಇದು ಪ್ರೊಬೇಷನರಿ ಪೀರಿಯಡ್ ಅಂದರೆ ಪರೀಕ್ಷಾ ಶಿಷ್ಯತ್ವ. ಈ ಹಂತದಲ್ಲಿ ಆ ಶಿಷ್ಯನ ಒಂದು ಸಜೀವ ಬಿಂಬವನ್ನು ನಿರ್ಮಿಸ್ತಾರೆ. ಅಂದರೆ ಆತನ ಸೂಕ್ಷ್ಮ ದೇಹಗಳ ಒಂದು ಬಿಂಬವನ್ನು ನಿರ್ಮಿಸಿ ತಮ್ಮ ಪಕ್ಕದಲ್ಲಿ ಇಟ್ಕೊಳ್ತಾರೆ. ತಮ್ಮಲ್ಲಿ ಒಂದು ಮಾಡ್ಕೊಂಡಿದ್ದಾರಾ? ಇಲ್ಲ. ಇದನ್ನು ಪರೀಕ್ಷಾ ಶಿಷ್ಯತ್ವ, ಪರೀಕ್ಷೆಗೆ ಒಳಪಡಿಸೋಕ್ಕೋಸ್ಕರ. ಈ ಪರೀಕ್ಷೆಗಳನ್ನು ಒಡ್ಡಿದಾಗ ಆತನಲ್ಲಿ ಯಾವ ಬದಲಾವಣೆಗಳಾಗುತ್ತೆ, ಆತನ ದೇಹದಲ್ಲಿ ಸೂಕ್ಷ್ಮ ದೇಹಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದು ಆ ಗುರುಗೆ ಗೊತ್ತಾಗಬೇಕು. ಅದರಿಂದ ಅಂದರೆ ಸಮಶ್ರುತಿ ನ್ಯಾಯದಿಂದ ಶಿಷ್ಯನಲ್ಲಿ ಉದಯವಾಗ್ತಕ್ಕಂತಹ ಪ್ರತಿಯೊಂದು ರಾಗಭಾವವು, ಯೋಚನೆಯು ಯಥಾವತ್ತಾಗಿ ಬಿಂಬದಲ್ಲಿ ಏನಾಗುತ್ತೆ, ಕಾಣಿಸುತ್ತೆ. ಅಂದರೆ ಒಂದು ಬಿಂಬ ಪಕ್ಕದಲ್ಲಿ ಮಾಡಿಟ್ಕೊಂಡಿರ್ತಾರೆ ಅಲ್ವಾ, ಅದು ಯಾವಾಗಲೂ ಗುರುಗಳ ಪಕ್ಕದಲ್ಲಿ ಇರುತ್ತೆ. ಶಿಷ್ಯ ಎಲ್ಲೋ ಇರ್ತಾನೆ, ಅವನೇನೋ ಕೆಲಸ ಮಾಡ್ತಾ ಇರ್ತಾನೆ, ಅವನು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸ ಕಾರ್ಯ ಆತನ ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿ ಆಗ್ತಾ ಇರ್ತಕ್ಕಂಥ, ಪ್ರತಿ ಕ್ಷಣದಲ್ಲಿ ಆಗ್ತಾ ಇರ್ತಕ್ಕಂಥ ಏರುಪೇರು ಕೂಡ ಆ ಬಿಂಬದಲ್ಲಿ ಪ್ರತಿಫಲನಗೊಳ್ತಾ ಇರುತ್ತೆ, ಅಲ್ಲಿ ಕಾಣ್ತಾ ಇರುತ್ತೆ ಅಂತ. ಅದನ್ನು ಪ್ರತಿ ಕ್ಷಣ ನೋಡ್ತಾ ಇರಬೇಕು ಅಂತ ಅಲ್ಲ ಗುರುಗಳು. ಅವ್ರಿಗೆ ಎಷ್ಟೋ ಸಾವಿರ ಶಿಷ್ಯಂದ್ರು ಇರ್ತಾರೆ, ಯಾವಾಗಲೂ ಒಂದು ಕ್ಷಣ ಆ ಕಡೆ ತಿರುಗಿ ನೋಡಿದಾಗ ಅದುವರೆಗೂ ಆಗಿರ್ತಕ್ಕಂಥ ಏರುಪೇರುಗಳು ಎಲ್ಲ ಕೂಡ ECG ಬರುತ್ತಲ್ಲ, ECGನಲ್ಲಿ ಹೆಂಗೆ ವೇವ್ಸ್ ಮೇಲೆ ಕೆಳಗೆ ಹೆಂಗೆ ಹೋಗಿರುತ್ತಲ್ವ, ಆ ಥರ ಅವರಿಗೆ ಒಂದು ಪ್ರಿಂಟೌಟ್ ಅವರಿಗೆ ದೃಷ್ಟಿಗೆ ಕಾಣಿಸುತ್ತೆ ಅಂತ. ಅಂದರೆ ಶಿಷ್ಯನ ಪ್ರತಿಯೊಂದು ಕೋಪತಾಪ, ಉದ್ವೇಗ, ಖಿನ್ನತೆ, ಚಿಂತೆ, ರಾಗ, ದ್ವೇಷ ಎಲ್ಲವೂ ಕೂಡ ಅದರಲ್ಲಿ ಕಾಣಿಸುತ್ತೆ. ಬರೀ ಇದೇ ಕಾಣುತ್ತಾ, ಕೆಟ್ಟದೋ ಇಲ್ಲ, ಒಳ್ಳೆಯದು ಕಾಣಿಸುತ್ತೆ. ಅಂದರೆ ಆತ ಮಾಡ್ತಾ ಇರ್ತಕ್ಕಂಥ ಪರೋಪಕಾರ ಕೆಲಸ, ಬುದ್ಧಿ, ಸಂತೋಷ ಭಾವನೆ, ಆತ ಯಾವ ರೀತಿ ತನ್ನ ಭಾವನೆಗಳನ್ನು ಹೊರ ಪ್ರಪಂಚಕ್ಕೆ ಬಿಡ್ತಾ ಇದ್ದಾನೆ, ಎಲ್ಲವೂ ಕೂಡ ಅದರಲ್ಲಿ ಕಾಣಿಸ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅಂದರೆ ಪರೀಕ್ಷಾ ಶಿಷ್ಯ ಏನಾದರೂ ಒಂದು ಉಪಕಾರ ಕಾರ್ಯವನ್ನು ಮಾಡಿದ ತಕ್ಷಣ ಗುರುಗಳು ಏನು ಮಾಡ್ತಾರೆ, ತಮ್ಮಿಂದ ಉತ್ತೇಜನ ರೂಪಕವಾದ ಅನುಗ್ರಹ ಶಕ್ತಿಯ ವಾಹಿನಿಯನ್ನು ಅವನ ಕಡೆಗೆ ಹರಿಸ್ತಾರೆ. ಅವರ ಶಕ್ತಿ ಇವ್ರ ಮೂಲಕ
ಹರಿಯೋ ಹಾಗೆ ಮಾಡ್ತಾರೆ. ಅವ್ರಿಗೆ ಇನ್ನಷ್ಟು ಉತ್ತೇಜನವನ್ನು ಕೊಡ್ತಾರೆ, ಇನ್ನೂ ಹೆಚ್ಚು ಸ್ಫೂರ್ತಿಯಿಂದ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಅವರಿಗೆ ಒಂದು ಒಳ್ಳೆ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಆ ಸೇವೆಯನ್ನು ಯಾವ ರೀತಿ ಎಷ್ಟು ಸಮರ್ಥವಾಗಿ ಶಿಷ್ಯ ಮಾಡ್ತಾನೆ ಅನ್ನೋದನ್ನು ಅವರು ಗಮನಿಸ್ತಾ ಇರ್ತಾರೆ. ಸಾಧಾರಣವಾಗಿ ಈ ಕೆಲಸವನ್ನು ಅವರು ಅವರ ವೃದ್ಧ ಶಿಷ್ಯರಿಗೂ ಕೂಡ ಎಷ್ಟೋ ಸಾರಿ ವಹಿಸ್ತಕ್ಕಂಥದ್ದು. ಯಾಕೆಂದರೆ ಅವ್ರಿಗೆ ಇದೊಂದೇ ಕೆಲಸ ಅಲ್ಲ. ಜೀವನ್ಮುಕ್ತರು ಕೆಲಸ ಮಾಡೋದು ಯಾವ ಲೋಕದಲ್ಲಿ? ನಿರ್ವಾಣ ಲೋಕ, ಆತ್ಮಲೋಕ, ಉನ್ನತ ಲೋಕದಿಂದ ಕೆಲಸ ಮಾಡ್ತಕ್ಕಂಥದ್ದು. ಅಗಾಧವಾದಂತಹ ಶಕ್ತಿ ಇರುತ್ತೆ. ಎಷ್ಟೋ ಕೆಲಸ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಈ ಪರೀಕ್ಷಾ ಶಿಷ್ಯನಿಗೆ ಮತ್ತು ಗುರುಗಳಿಗೂ ಏರ್ಪಟ್ಟಿದೆಯಲ್ಲ ಈ ಸಂಬಂಧ, ಇದು ಈಗ ಪರೀಕ್ಷೆಗೋಸ್ಕರ ಮಾತ್ರನೇ, ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಏರ್ಪಟ್ಟಿರ್ತಕ್ಕಂಥದ್ದು. ಹೇಗೆ ಪರೀಕ್ಷೆ ಮಾಡ್ತಾರೆ? ದೈನಂದಿನ ಜೀವನದಲ್ಲಿ ಒದಗ್ತಕ್ಕಂತಹ ಘಟನೆಗಳನ್ನು ಆತ ಹೇಗೆ ಎದುರಿಸ್ತಾನೆ, ಸಮಸ್ಯೆಗಳನ್ನು, ಆತನಿಗೆ ಎದುರಾಗ್ತಕ್ಕಂಥ ಕಠಿಣ ಪರಿಸ್ಥಿತಿಗಳನ್ನು ಹೇಗೆ ಜಯಿಸ್ತಾನೆ ಅನ್ನೋದನ್ನು ನೋಡ್ತಾ ಇರ್ತಾರೆ. ಏನೋ ಸಪ್ರೇಟಾಗಿ ಯಾವುದೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಲ್ಲಿ ಹೋಗಿ ಕೂತ್ಕೊಂಡು ಬರೆಯೋದಲ್ಲ, ಒಂದು ನಿಗದಿತ ಸಮಯದಲ್ಲ. ಪ್ರತಿ ಕ್ಷಣ ತನ್ನ ಜೀವನದಲ್ಲಿ, ತನ್ನ ಕುಟುಂಬದಲ್ಲಿ, ತನ್ನ ನೆರೆಹೊರೆಯವರ ಜೊತೆ ತನಗೆ ಎದುರಾಗ್ತಕ್ಕಂತಹ ಸಮಸ್ಯೆಗಳು, ಕಷ್ಟಗಳು ಎಲ್ಲವನ್ನೂ ಕೂಡ ಆತ ಹೇಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾನೆ, ಹೇಗೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದನ್ನು ಗಮನಿಸ್ತಾ ಇರ್ತಾರೆ. ಅವೆಲ್ಲವೂ ಕೂಡ ಆ ಪ್ರತಿಬಿಂಬ ಇದೆಯಲ್ಲ, ಸಜೀವ ಪ್ರತಿಬಿಂಬ, ಅದರಲ್ಲಿ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೀಗೆ ಶಿಕ್ಷೆಗೆ ಪರೀಕ್ಷೆಗೆ ಒಳಪಡಿಸಿದ ನಂತರ ಅಲ್ಲಿ ಯೋಗ್ಯತೆಯನ್ನು ಪಡ್ಕೊಂಡಿದ್ದಾನೆ ಅಂತ ಆದರೆ ಮಾತ್ರ ಮುಂದಿನ ಹಂತವಾದ ಸ್ವೀಕೃತ ಶಿಷ್ಯತ್ವ, ಆತನನ್ನು ಅವರು ಸ್ವೀಕಾರ ಮಾಡ್ತಕ್ಕಂಥದ್ದು. ಅದು ಎರಡನೇ ಹಂತ. ಪರೀಕ್ಷೆಗೆ ಒಳಪಡಿಸಿದ ನಂತರ ಆ ಪರೀಕ್ಷೆಯಲ್ಲಿ ಪಾಸಾಗಿದ್ದಾನೆ ಅಂತಂದರೆ ನೆಕ್ಸ್ಟ್ ಏನು ಮಾಡ್ತಾರೆ? ಅವರನ್ನು ಸ್ವೀಕರಿಸ್ತಾರೆ, ಸ್ವೀಕೃತ ಶಿಷ್ಯತ್ವ. ಇದಕ್ಕೂ ಮುಂಚೆ ಅವರು ಈ ಯುವ ಶಿಷ್ಯರಿಗೆ ಅಂದರೆ ಪರೀಕ್ಷಾ ಶಿಷ್ಯರಿಗೆ ಏನೇನು ಸಂದೇಶ ಕೊಡ್ತಾರೆ ಅನ್ನೋದನ್ನು ಸ್ವಲ್ಪ ಬೇಗ ನೋಡೋಣ. ಯಾಕೆಂದರೆ ಸಮಯ ಅಷ್ಟೊಂದಿಲ್ಲ, ಇನ್ನೊಂದು 10 ನಿಮಿಷ ಇದೆ, ಇರಲಿ. ಯುವ ಶಿಷ್ಯರಿಗೆ ಅವ್ರು ಏನು ಸಂದೇಶ ಕೊಡ್ತಾರೆ? ರೆಪ್ಪೆ ಮುಚ್ಚದ ಜಾಗರೂಕತೆ ಅವಶ್ಯಕ. ಅಂದರೆ ಕಾನ್ಸ್ಟೆಂಟ್ ಅವೇರ್ನೆಸ್, ಯಾವಾಗಲೂ ನೀನು ಜಾಗೃತನಾಗಿರಬೇಕು. ನಿನ್ನ ಕೆಲಸ ಕಾರ್ಯಗಳು, ನಿನ್ನ ಯೋಚನೆಗಳು, ಭಾವನೆಗಳ ಬಗ್ಗೆ ಸದಾ ನಿನಗೆ ಗಮನ ಇರಬೇಕು. ಹಾಗಿದ್ರೆ ಮಾತ್ರ ಯೋಗ ಮಾರ್ಗದಲ್ಲಿ ನೀನು ಮುಂದುವರಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಕೆಳಗಿನ ಪ್ರಪಂಚದಲ್ಲಿ ಮಹಾತ್ಮರ ಬೆಳಕನ್ನು ಹರಡ್ತಕ್ಕಂಥವ್ರು ನೀವು. ಯಾರು? ಶಿಷ್ಯರು. ಕೆಳಗಿನ ಪ್ರಪಂಚದಲ್ಲಿ ಮಹಾತ್ಮರ ಬೆಳಕನ್ನು ಹರಡ್ತಕ್ಕಂಥವ್ರು. ನಿಮ್ಮ ಮಟ್ಟದಲ್ಲಿ ನೀವು ಕೂಡ ಪ್ರೇಮಾನಂದಗಳನ್ನು ಬೀರ್ತಾ ಇರ್ತಕ್ಕಂತಹ ಸಣ್ಣ ಸಣ್ಣ ಸೂರ್ಯರಂತೆ ಬೆಳಗ್ತಾ ಇರಬೇಕು. ಆ ರೀತಿ ನೀವು ಕೆಲಸ ಮಾಡಬೇಕು. ಅಂದರೆ ಯು ಆರ್ ಎ ರೆಪ್ರೆಸೆಂಟೇಟಿವ್ ಆಫ್ ಗುರು ಅಂತ. ಆ ಗುರುಗಳ ಪ್ರತಿನಿಧಿಗಳಾಗಿ ಅವ್ರು ಹೇಗೆ ಪ್ರೇಮಾನಂದಗಳನ್ನು ಹೊರಸೂಸ್ತಾ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತಾರೋ ಅದೇ ರೀತಿ ಶಿಷ್ಯನು ಕೂಡ ಸಣ್ಣ ಸಣ್ಣ ಸೂರ್ಯನ ಹಾಗೆ ಬೆಳಗ್ತಾ ಇರಬೇಕು ಅಂತ ಹೇಳ್ತಾರೆ. ವಿಚಾರ ಶಕ್ತಿಯನ್ನು ಬೆಳೆಸ್ಕೊಳ್ಳೋದು ಮುಖ್ಯ. ಪ್ರೇಮ, ಸಹಾನುಭೂತಿ ಮತ್ತು ಸಹನೆ ಇವುಗಳನ್ನು ಸಂಪೂರ್ಣವಾಗಿ ಮೈಗೂಡಿಸ್ಕೊಳ್ಬೇಕು, ಭಾಳ ಮುಖ್ಯ. ಅಭಿವೃದ್ಧಿಗೆ ಕಂಟಕವಾಗಿರುವ ಅಹಂಕಾರವನ್ನು ಬಿಡಬೇಕು. ನಾನು 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 ಅನ್ನುವಂತಹ ಭಾವ ಇದೆಯಲ್ಲ, ಅದನ್ನು ಬಿಡಬೇಕು. ಆಗಲೇ ನಾನು ಹೇಳಿದಾಗೆ ನಾವು ಒಂದು ದಿನದಲ್ಲಿ ಎಷ್ಟು ಬಾರಿ ನಾನು ಅನ್ನೋ ಪದನ ಯೂಸ್ ಮಾಡಿದ್ದೀವಿ ಅಥವಾ ಉಪಯೋಗಿಸಿದ್ದೀವಿ ಅನ್ನೋದ್ರ ಕಡೆ ನಮ್ಮ ಗಮನ ಹೋದರೆ ಸಾಕು. ಆ ವಾಂಛೆ, ಆ ವ್ಯಾಮೋಹ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ. ಮತ್ತೆ ಹೇಳ್ತಾರೆ, ನಿಮ್ಮ ಉದ್ದೇಶವ ಖಚಿತವಾದ ಸೇವೆಯಾಗಿರಬೇಕೇ ವಿನಃ ವಿನೋದದ ಚಟವಾಗಿರಬಾರ್ದು. ಅಂದರೆ ಬೇರೆಯವರು ನಮ್ಮನ್ನು ಮೆಚ್ಚಲಿ ಅಂತ ಮಾಡೋದಲ್ಲ ಕೆಲಸ. ಸೇವಾ ಕಾರ್ಯಗಳನ್ನು ಮಾಡಿದ್ರೆ ಏನು ಮಾಡ್ತೀವಿ ನಾವು? ಪ್ರಶಸ್ತಿ ಬರಬೇಕು, ಪುರಸ್ಕಾರ ಬರಬೇಕು, ಇನ್ನೊಬ್ಬರು ಮೆಚ್ಕೋಬೇಕು, ಇನ್ನೊಬ್ಬರು ನಮಗೆ ಒಂದು ದೊಡ್ಡ ಪದವಿಯನ್ನು ಕೊಡಬೇಕು ಅಲ್ವಾ? ಅದಲ್ಲ, ಖಚಿತವಾದ ಸೇವೆ ಆಗಿರಬೇಕಷ್ಟೇ. ಇದು ವಿನೋದ ಅಂತಾರೆ. ನಾವು ಇವನ್ನೆಲ್ಲ ಬಳಸ್ತೀವಿ ಅಂದರೆ, ಬಯಸ್ತೀವಿ ಅಂದರೆ ಅದು ವಿನೋದಕ್ಕಾಗಿ ಮಾಡ್ತಾ ಇರೋ ಕೆಲಸ, ಅದಲ್ಲಪ್ಪ ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿ ಹೇಳ್ತಾರೆ. ನಿನಗೆ ಅಲ್ಪವಾಗಿ ಕಾಣುವ ಚಿಲ್ಲರೆ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿದರೆ ಹೆಚ್ಚು ಪ್ರಾಮುಖ್ಯವಾದ ಸೇವಾ ಕಾರ್ಯಗಳಲ್ಲಿ ನಿರತನಾಗುವ ಅವಕಾಶ ಒದಗುವುದು. ಕಸ ಗುಡಿಸೋ ಕೆಲಸ ಆಗಿರ್ಬೋದು, ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಹಿರಿಯರು ಇಲ್ಲಿ ಥಿಯಾಸಫಿ ಉಪನ್ಯಾಸಗಳಲ್ಲಿ ಎಷ್ಟೋ ಸರಿ ಹೇಳ್ತಕ್ಕಂಥದ್ದು. ಅದು ಕಸ ಗುಡಿಸೋ ಕೆಲಸ ಆಗಿರ್ಬೋದು, ಚೇರ್ ಹಾಕೋ ಕೆಲಸ ಆಗಿರ್ಬೋದು, ಚೇರ್ ಎತ್ತಿಡೋ ಕೆಲಸ ಆಗಿರ್ಬೋದು, ಅಂಥ ಕೆಲಸಗಳನ್ನು ಕೂಡ ನೀನು ನಿಷ್ಠೆಯಿಂದ ಸಮರ್ಥವಾಗಿ ಕೆಲಸ ಮಾಡ್ತಾ ಬಂದರೆ ನಿನಗೆ ದೊಡ್ಡ ದೊಡ್ಡ ಸೇವಾ ಕಾರ್ಯಗಳ ಒಂದು ಅವಕಾಶ ಸಿಗತಕ್ಕಂಥದ್ದು ಅಂತ. ಮತ್ತೆ ಇನ್ನೊಂದು ಹೇಳ್ತಾರೆ, ಜ್ಞಾನವನ್ನು ಹೊಂದಬೇಕಾದ್ರೆ ನಮ್ರನಾಗಿರಬೇಕು. ಜ್ಞಾನವನ್ನು ಪಡೆದ ಮೇಲೆ ಇನ್ನೂ ನಮ್ರನಾಗಿರಬೇಕು. ಆ ವಿನಯವಂತಿಕೆ ಅಂಥದ್ದು, ನಮ್ರತೆ ಅಂತಕ್ಕಂಥದ್ದು ಎಷ್ಟು ಮುಖ್ಯ.
ಅರ್ಪಣಾಭಾವ ಶರಣಾಗತಿ ಅಂದರೆ ಅದೇ, ಮತ್ತಿನೇನು ಅಲ್ಲ. ಅರ್ಪಣೆ ಮಾಡಿಕೊಳ್ತಕ್ಕಂಥದ್ದು. ಸ್ವಾರ್ಥ ತ್ಯಾಗವನ್ನು, ನಮ್ರತೆಯನ್ನು ಅನುಷ್ಠಾನ ಮಾಡು. ಸ್ವಾರ್ಥ ತ್ಯಾಗವನ್ನು, ನಮ್ರತೆಯನ್ನು ಸದಾಕಾಲ ನೀನು ಅನುಷ್ಠಾನ ಮಾಡ್ತಾ ಇರಬೇಕು ಅಂತ. ಇದಿಷ್ಟು ಪರೀಕ್ಷಾ ಶಿಷ್ಯತ್ವದ ಬಗ್ಗೆ. ಆದರೆ ಸ್ವೀಕೃತ ಶಿಷ್ಯತ್ವದ ಬಗ್ಗೆ ಏನು ಹೇಳ್ತಾರೆ? ಇದು ಒಂದು ಸಂಸ್ಕಾರ ಕಾರ್ಯವಾಗಿ ನಡೆಯುತ್ತೆ. ಯಾವುದು? ಸ್ವೀಕೃತ ಶಿಷ್ಯನಾಗೋದು. ಪರೀಕ್ಷಾ ಶಿಷ್ಯತ್ವದಲ್ಲಿ ಯಾವುದೇ ಸಂಸ್ಕಾರ ಕಾರ್ಯ ಇಲ್ಲ. ಅದನ್ನು ಒಂದು ಬಿಂಬವನ್ನು ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಗಮನಿಸ್ತಾ ಇರ್ತಾರೆ. ಸ್ವೀಕೃತ ಶಿಷ್ಯತ್ವ ಅಂದರೆ ಏನು ಮಾಡ್ತಾರೆ? ಅವ್ರನ್ನ ತಮ್ಮ ಹತ್ರ ಕರ್ಕೊಳ್ತಾರೆ, ತಮ್ಮ ಪ್ರಭೆ ಒಳಗೆ ಕರ್ಕೋತಾರೆ. ಶಿಷ್ಯನನ್ನು ಗುರುವಿನ ಪ್ರಭೆಯ ಒಳಗಡೆ ಎರಕ ಮಾಡ್ಕೊಳ್ತಕ್ಕಂಥದ್ದು, ಒಂದುಗೂಡಿಸ್ಕೊಳ್ತಕ್ಕಂಥದ್ದು ಆ ಪ್ರಭೆಯ ಒಳಗಡೆ. ಅದಕ್ಕೆ ಹೇಳ್ತಾರೆ, ಪರೀಕ್ಷಾ ಶಿಷ್ಯತ್ವದ ಹಂತದಲ್ಲಿ ಸಾಧಕನು ಗುರುಗಳ ಸ್ಥೂಲ ದೇಹದ ಸಮೀಪಕ್ಕೆ ಬಂದಾಗ ದೇದೀಪ್ಯಮಾನವಾಗಿ ಹೊಳೆಯುವ ಗುರುಗಳ ಸೂಕ್ಷ್ಮ ಪ್ರಕೃತಿಯ ತೇಜಸ್ಸಿನ ಆವರಣದೊಳಕ್ಕೆ ಪ್ರವೇಶ ಮಾಡ್ತಾನೆ. ಬರುತ್ತಾ ಏನಾಗುತ್ತೆ? ಅವರ ತೇಜಸ್ಸಿನ ಕೇಂದ್ರದೊಳಕ್ಕೆ ಪ್ರವೇಶ ಮಾಡ್ತಾನೆ. ಗುರುಗಳು ಶಿಷ್ಯರ ಅಂದರೆ ಗುರುಗಳ ಜೊತೆ ಅವರ ಪ್ರಭೆಯಲ್ಲಿ ಶಿಷ್ಯರು ಎರಕ ಆಗೋಗ್ತಾರೆ, ಒಂದಾಗೋಗ್ತಾರೆ. ಅಂದರೆ ಗುರುವಿನ ತೇಜಸ್ಸು ಶಿಷ್ಯನ ಸ್ವಭಾವವನ್ನು ಪ್ರಭಾವಯುತವಾಗಿ ಬದಲಾಯಿಸೋದಕ್ಕೆ ಸಾಧ್ಯ. ಏಕೆಂದರೆ ಶಿಷ್ಯನ ಒಂದು ಪ್ರಭೆ, ಆತನ ತೇಜಸ್ಸು ಸಂಪೂರ್ಣವಾಗಿ ಗುರುಗಳ ತೇಜಸ್ಸಿನ ಒಳಗಡೆ ಸೆಳೆಯಲ್ಪಟ್ಟಿರುತ್ತೆ, ಅದ್ರ ಒಳಗಡೆ ಸೇರಿಕೊಂಡಿರುತ್ತೆ. ಆಗ ಗುರುಗಳು ತಮ್ಮ ಶಕ್ತಿ ಸಾಮರ್ಥ್ಯದಿಂದ ಶಿಷ್ಯನ ಸಂಪೂರ್ಣ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಗ ಏನು ಕೆಲಸ ಮಾಡ್ತಾನೆ? ಶಿಷ್ಯ ಗುರುವಿನಿಂದ ದೂರ ಇದ್ದಾಗಲೂ ಕೂಡ ಉನ್ನತ ದೇಹಗಳು ಗುರುವಿನ ದೇಹಗಳ ಶ್ರುತಿಗನುಸಾರವಾಗಿ ಚಲಿಸ್ತಾ ಇರ್ತವೆ. ಅಂದರೆ ಸಮಶ್ರುತಿಗೊಂಡಿರ್ತಾನೆ. ಈತ ಎಲ್ಲೇ ಇದ್ದರೂ ಶಿಷ್ಯ ಸ್ವೀಕೃತ ಹಂತಕ್ಕೆ ಬಂದಾಗ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಅದು ಒಂದು ಆ ಗುರುಗಳ ಪ್ರಭಾ ವಲಯದಲ್ಲೇ ಕೆಲಸ ಮಾಡ್ತಾ ಇರ್ತಾನೆ, ಆ ಒಂದು ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾನೆ. ಅಷ್ಟು ಸಮರ್ಪಕವಾಗಿ ಅವರ ಶಕ್ತಿ ಸಾಮರ್ಥ್ಯಗಳು ಇವನ ಮೂಲಕ ವ್ಯಕ್ತವಾಗ್ತಾ ಇರ್ತವೆ ಅಂತ. ಆಗ ನಿಜವಾದ ನಾಲೆ, ನಾವು ಸುಮ್ಮನೆ ನಾಲೆ ಅಂತೀವಲ್ಲ ಯಾವಾಗಲೂ, ಏನು ಗುರುಗಳಿಗೆ ಒಂದು ನಾಲೆಯಾಗಿ ಕೆಲಸ ಮಾಡಬೇಕು. ನಾಲೆ ಯಾವಾಗ ಆಗೋದು? ನಾಲೆ ಆಗೋದು ಯಾಗ ಸ್ವೀಕೃತ ಶಿಷ್ಯತ್ವದ ಹಂತಕ್ಕೆ ಬಂದಾಗ ನಾಲೆಯಾಗಿ ಕೆಲಸ ಮಾಡೋದು. ಅನುಗ್ರಹ ಶಕ್ತಿ ಕೆಳಗಿನ ಲೋಕಗಳಲ್ಲಿ ಪ್ರಸರಿಸಲು ಶಿಷ್ಯನು ನಾಲೆಯಾಗಿ ಪ್ರಪಂಚಕ್ಕೆ ಸೇವೆಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದರೆ ಶಿಷ್ಯನ ಕಾಮ ಮತ್ತು ಅದಕ್ಕಿಂತ ಉನ್ನತವಾದ ದೇಹಗಳು ಮೇಲಕ್ಕೆ ತೆರೆಯಲ್ಪಡ್ತವೆ. ನಾವು ಹೇಳ್ತೀವಲ್ಲ, ಈಗ ಒಂದು ತಂತು ಇದೆಯಲ್ಲ, ಸಂಬಂಧ ಏರ್ಪಟ್ಟಿರುತ್ತಲ್ಲ, ಅಲ್ಲಿ ಏನಾಗುತ್ತೆ? ಈ ಶಿಷ್ಯನ ಉನ್ನತ ಪ್ರಭೆ ಇದೆಯಲ್ಲ, ಉನ್ನತ ದೇಹಗಳಿದೆಯಲ್ಲ, ಅವು ಹೆಚ್ಚು ವಿಸ್ತಾರ ಆಗ್ತಾ ಹೋಗ್ತವೆ. ಅದು ಆಲಿಕೆ ಹಾಗೆ ಅಗಲ ಆಗುತ್ತೆ. ಆಲಿಕೆ ಹೇಗಿರುತ್ತೆ? ಮೇಲೆ ಅಗಲವಾಗಿರುತ್ತೆ, ಕೆಳಗಡೆ ಚಿಕ್ಕದಾಗಿರುತ್ತೆ. ಈ ಕೆಳಲೋಕಗಳ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಏಕೆಂದರೆ ಆಲಿಕೆಯ ಸಣ್ಣದಾಗ್ತಾ ಇರುತ್ತೆ. ಅಲ್ಲಿ ಒಂದು ಸಂಬಂಧ ಆಲಿಕೆಯ ಕೆಳಮಟ್ಟದ ಆ ನೇರವಾಗಿರ್ತಕ್ಕಂಥ ತುದಿಯ ಕಡೆಗಿರುತ್ತೆ. ಅಗಲವಾಗಿರೋದು ಉನ್ನತ ಲೋಕಗಳಿಗೆ ಪ್ರಜ್ಞೆಗೆ ತೆರ್ಕೊಂಡಿರುತ್ತೆ ಅಂತ. ಆಗ ಕೆಳಮಟ್ಟದ ಪ್ರಭಾವಗಳಿಗೆ ಶಿಷ್ಯ ಸುಲಭವಾಗಿ ಬಲಿ ಆಗೋದಿಲ್ಲ. ಯಾಕೆಂದರೆ ಆತನ ಪ್ರಜ್ಞೆ ಉನ್ನತ ವಲಯದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಹೇಗೆ ಹೇಳ್ತಾರೆ ಅಂದರೆ, ಗುರುವು ಶಿಷ್ಯನ ಕಣ್ಣಿನ ದ್ವಾರ ನೋಡಬಲ್ಲ, ಕಿವಿಗಳ ದ್ವಾರ ಕೇಳಬಲ್ಲ, ಅಷ್ಟರ ಮಟ್ಟಿಗೆ ಅವರಿಬ್ಬರ ಹೊಂದಾಣಿಕೆ ಇರುತ್ತೆ. ಶಿಷ್ಯನ ಮೂಲಕ ಮಾತಾಡಬಲ್ಲ, ನೋಡಬಲ್ಲ, ಕೇಳಬಲ್ಲ. ಇದನ್ನು ನಾವು ಏನು ಜ್ಞಾಪಕ ಮಾಡ್ಕೋಬೋದು? ಎಷ್ಟೋ ಸಾರಿ JK ಅವ್ರ ಮೂಲಕ ಮೈತ್ರೇಯರ ಸಂದೇಶ ಬರ್ತಾ ಇತ್ತು ಅಂತ ಹೇಳಿ ನೋಡ, ಅದು ನಿಜವಾದ ಹಂತ. ನಾವು ಸುಮ್ಮನೆ ಹೇಳೋದಲ್ಲ, ನಾವು ಶಿಷ್ಯರು, ನಮ್ಮ ಗುರುಗಳ ಕೃಪೆ ಇದೆ ಬರುತ್ತೆ ಹಂಗೆ ಹಿಂಗೆ ಅಂತ ಅಲ್ಲ, ನಿಜವಾದ ಗಂಭೀರವಾಗಿ ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗಿರೋದು. ಅಂದರೆ ಗುರುಗಳು ಶಿಷ್ಯರನ್ನು ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂದರೆ, ಶಿಷ್ಯರು ಟ್ರಾನ್ಸ್ಫಾರ್ಮರ್ಗಳ ಥರ. ಅಗಾಧವಾದ ವಿದ್ಯುತ್ ಶಕ್ತಿ ಅಂದರೆ ಅನುಗ್ರಹ ಶಕ್ತಿ, ಅಷ್ಟೊಂದು ಶಕ್ತಿ ವಿಶೇಷಗಳು ಗುರುವಲ್ಲಿ ಇರುತ್ತೆ. ಅದನ್ನು ಹರಿಸೋದಕ್ಕೆ ಸಾಧ್ಯ ಇಲ್ಲ ಕೆಳಗಿನ ಲೋಕಗಳಿಗೆ. ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಮೀಡಿಯಮ್ ಬೇಕು. ಅಲ್ಲಿ ಆ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕಿದರೆ ವಿದ್ಯುತ್ ಶಕ್ತಿ ಕೇಂದ್ರದಿಂದ ಎಲ್ಲಿ ಅಗಾಧವಾದಂಥ ಶಕ್ತಿ ಇರುತ್ತೋ ಅದನ್ನು ಸರಿಯಾದ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟು ಎಲ್ಲಿಗೆ ಬೇಕೋ ಅಲ್ಲಿಗೆ ಅಲ್ಲಿ ಹಾಯಿಸಬೇಕು ಅಂದರೆ ಟ್ರಾನ್ಸ್ಫಾರ್ಮರ್ಗಳನ್ನು ನಾವು ಹಾಕಿರ್ತೇವೆ ಅಲ್ವಾ. ಅದೇ ರೀತಿ ಶಿಷ್ಯರು ಟ್ರಾನ್ಸ್ಫಾರ್ಮರ್ಗಳ ಥರ ಕೆಲಸ ಮಾಡ್ತಾರೆ. ಗುರುಗಳ ಶಕ್ತಿ ಅವರುಗಳ ಮೂಲಕ ಎಲ್ಲಿಗೆ ಎಷ್ಟು ಬೇಕೋ, ಹೇಗೆ ಬೇಕೋ, ಎಲ್ಲಿ ಸಹಾಯ ಒದಗುತ್ತಾ ಹಾಗೆ ಹರಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಗುರುಗಳೊಡನೆ ಸಂಬಂಧವನ್ನು ಹೊಂದಿರತಕ್ಕಂಥ ಸಾಧಕ ಈ ಹಂತದಲ್ಲಿ ಬಂದಾಗ ಎಷ್ಟು ಶುಚಿತ್ವವನ್ನು ಕಾಯ್ಕೊಳ್ಬೇಕು, ಪರಿಪೂರ್ಣ ಶುಚಿತ್ವ ಇರಬೇಕು. ಇಲ್ಲಾಂದರೆ ಆ ಶಕ್ತಿ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಅವರು ಹೇಳ್ತಾರೆ, ಈ ಸಾಧಕನಿಗೆ 100ಕ್ಕೆ 100ರಷ್ಟು ಶುಚಿತ್ವವನ್ನು ಅನುಷ್ಠಾನ ಮಾಡಬೇಕು. 100ಕ್ಕೆ 100ರಷ್ಟು ಶುಚಿತ್ವ.
ಈ ಸ್ಥೂಲ ಲೋಕದಲ್ಲಿ ಶಕ್ತಿ ಯಾವುದ್ರ ಮೂಲಕ ಹರಿಯುತ್ತಂತೆ ಗುರುಗಳದು ಅಂದರೆ ಕೈ ಬೆರಳು ಕಾಲು ಬೆರಳುಗಳ ಮೂಲಕ ಹರಿಯುತ್ತೆ ಅಂತಾರೆ. ಗುರುಗಳ ಶಕ್ತಿ ಸ್ವೀಕೃತ ಶಿಷ್ಯನ ಹಂತದಲ್ಲಿ ಎಲ್ಲಿ ಯಾವುದ್ರ ಮೂಲಕ ಹರಿಯುತ್ತೆ ಅಂದರೆ ಕೈ ಬೆರಳು ಕಾಲು ಬೆರಳು. ಎಷ್ಟು ಶುಚಿತ್ವ, ಕೆಲವು ನೋಡಿ ಉಗುರೇ ಕಟ್ ಮಾಡ್ಕೊಳ್ಳಲ್ಲ, ಅದರಲ್ಲಿ ಅಷ್ಟು ಗಲೀಜಿದ್ರು ಹಂಗೆ ಬಿಟ್ಟಿರ್ತಾರೆ. ಅಂದರೆ ಅಂಥ ಸಣ್ಣ ಸಣ್ಣ ಒಂದು ವಿಚಾರಗಳಿಗೂ ಕೂಡ ನಾವು ಎಷ್ಟು ಗಮನ ಕೊಡಬೇಕು ಅಂತ. ಸ್ಥೂಲ ದೇಹದ ಶುಚಿತ್ವ ಜೊತೆಗೆ ಸೂಕ್ಷ್ಮ ದೇಹಗಳ ಶುಚಿತ್ವ ಎಷ್ಟಿರಬೇಕು? 100%, 99% ಇದ್ದರೂ ಆಗಲ್ಲ. ಅಲ್ಲಿ ಆ ಶಕ್ತಿ ಹರಿದು ಹೋಗೋದಕ್ಕೆ ತಡೆ ಉಂಟಾಗುತ್ತೆ ಅಂತ. ನಾವು ಶಿಷ್ಯನಿಗೆ ಯಾವಾಗ ಕೆಳಗಿನ ಸ್ಪಂದಗಳಿಗೆ ಪ್ರಭಾವಕ್ಕೆ ಅಪ್ಪಿತಪ್ಪಿ ಯಾವಾಗಲಾದರೂ ಒಳಗಾಗ್ತಾನೋ ಆಗ ಆ ಗುರುಗಳ ಜೊತೆ ಇರತಕ್ಕಂಥ ಸಂಬಂಧ ಕಡಿದು ಹೋಗುತ್ತೆ, ತಾತ್ಕಾಲಿಕವಾಗಿ ಆದರೂ ಕಡಿದು ಹೋಗುತ್ತೆ. ಏಕೆಂದರೆ ಇಲ್ಲಿ ಶಿಷ್ಯನಲ್ಲಿ ಆಗ್ತಾ ಇರತಕ್ಕಂಥ ಪ್ರತಿಯೊಂದು ಏರುಪೇರು ಅಲ್ಲಿ ಗುರುಗಳಿಗೆ ತಲುಪ್ತಾ ಇರುತ್ತೆ. ಈ ತಾಡನಗಳು ಸ್ಪಂದನಗಳು ಅಲ್ಲಿ ಮುಟ್ಟಿದ್ರೆ ಅವ್ರು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗೇನು ಮಾಡ್ತಾರೆ ಗುರುಗಳು? ಒಂದು ತಡೆಯನ್ನು ಹಾಕ್ತಾರೆ. ಮತ್ತೆ ಶಿಷ್ಯ ಪರಿಪೂರ್ಣತೆಯನ್ನು ಪರಿಶುದ್ಧತೆಯನ್ನು ಕಾಯ್ಕೊಂಡು ಮತ್ತೆ ವಾಪಸ್ಸು ತನ್ನ ದಾರಿಗೆ ಬರೋ ತನಕ ಆ ಸಂಬಂಧ ಮತ್ತೆ ಏರ್ಪಡೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಮುಂದುವರಿತಾ ಸಾಧಕ ಪರೀಕ್ಷಾ ಶಿಷ್ಯತ್ವ, ಸ್ವೀಕೃತ ಶಿಷ್ಯತ್ವ, ಕೊನೆಗೆ ಗುರುಪುತ್ರ ಅಂದರೆ ಪುತ್ರನೇ ಆಗಿ ಆತನ ಅಂಶವೇ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಯೋಗ್ಯತೆಯನ್ನು ಗಳಿಸ್ಕೊಳ್ತಾ ಹೋಗ್ತಾನೆ. ಇವತ್ತಿನ ಒಂದು ಸಮಯಾವಕಾಶದಲ್ಲಿ ಇಷ್ಟು ಮಾತ್ರ ವಿಚಾರವನ್ನು ತಿಳಿಸೋದಕ್ಕೆ ಸಾಧ್ಯ. ಹೀಗೆ ನಾವು ಮುಂದುವರಿತಾ ಸಾಧಕರು ಶಕ್ತಿ ವಿಶೇಷಗಳನ್ನು ಗಳಿಸ್ಕೊಳ್ತಾ ಮುಂದೆ ಎಲ್ಲಿ ನಾವು ಪ್ರವೇಶ ಪಡ್ಕೊಳ್ಬೇಕು? ಶಿಷ್ಯಪಥ ಆದಮೇಲೆ ಯಾವ್ದು ಬರೋದು? ದೀಕ್ಷಾಪಥ, ಯೋಗಪಥ. ಅದು ನಿಜವಾದ ಪಥ, ಯೋಗಪಥ. ಆಗ ಮಾತ್ರ ನಾವು ಯೋಗಪಥಕ್ಕೆ ಕಾಲಿಡೋದಕ್ಕೆ ಸಾಧ್ಯ. ಈ ಒಂದು ಪ್ರಯತ್ನದಲ್ಲಿ ಸತತವಾಗಿ ನಾವು ನಿರತರಾಗೋಣ. ಎಲ್ಲರ ಜೊತೆಯಲ್ಲಿ ಕೆಲಸ ಮಾಡ್ತಾ ಈ ಒಂದು ಉದ್ದೇಶವನ್ನು, ಲಕ್ಷ್ಯವನ್ನು ಸಾಧಿಸ್ತಕ್ಕಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಹೋಗೋಣ ಅನ್ನುವಂತಹ ಒಂದು ಸಚ್ಚಿಂತನೆಯಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದ.